ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಹಿಂದಿನ ಕ್ಲಾಸಲ್ಲಿ ನಾವು ಮಂತ್ರ 1 ಇದನ್ನು ನೋಡಿದ್ವಿ. ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೇನೆ. ಸೊ ಮಂತ್ರ 1ರಲ್ಲಿ ನಾವು ನೋಡಿದ್ದು ಎರಡು ವಿಷಯ, ಈಶಾವಾಸ್ಯಂ ಇದಂ ಸರ್ವಂ ಮತ್ತೆ ತೇನ ತಕ್ತೇನ ಭುಂಜಿತ. ಎಲ್ಲವೂ ಭಗವಂತನ ಆಸ್ತಿ, ಒಂದನೇದು. ಮತ್ತೆ ಅವನ ಆಸ್ತಿಯಲ್ಲಿ ಆದ್ರೂ ಸಹ ನಮಗೆ ಒಂದು ಕೋಟ ಅಂತ ಕೊಟ್ಟಿರ್ತಾನೆ. ಸೊ ಆ ಕೋಟವನ್ನು ಕೊಟ್ಟಾಗ ನಾವು ಬರೇ ಆ ಕೋಟವನ್ನು ಮಾತ್ರ ನಾವು ಭೋಗವನ್ನು ಮಾಡಿದ್ರೆ ಅದಕ್ಕೆ ಪಾಪ ಸಿಗ್ತದೆ. ಅದಕ್ಕಾಗಿ ನಾವು ಎರಡು ವಿಷಯವನ್ನು ನೋಡಿದ್ವಿ. ಏನು? ಒಂದು ಸ್ಯಾಂಕ್ಷನ್ಡ್ ಮತ್ತೆ ಸ್ಯಾಂಕ್ಟಿಫೈಡ್. ಸ್ಯಾಂಕ್ಷನ್ಡ್ ಅಂದ್ರೆ ನಮಗೆ ಭಗವಂತ ಅದನ್ನು ಸ್ಯಾಂಕ್ಷನ್ ಮಾಡಿದ್ದಾನೆ, ಆದ್ರೆ ನಾವು ಅದನ್ನು ಭಗವಂತನಿಗೆ ಮತ್ತೆ ಕನೆಕ್ಟ್ ಮಾಡ್ತೇವೆ. ಉದಾಹರಣೆಗೆ ನಾವು ನೋಡಿದ ಯಾವುದು? ವೆಜಿಟೇರಿಯನ್ ಪ್ರಸಾದ, ಸಂಬಂಧ, ರೆಕಗ್ನೈಸಿಂಗ್ ದಿಸ್, ಇದನ್ನು ಅರ್ಥ ಮಾಡಿಕೊಳ್ಳುವುದು ಸಂಬಂಧ. ಬರೇ ವೆಜಿಟೇರಿಯನ್ ಅಂತ ನಾವು ವೆಜಿಟೇರಿಯನ್ ಫುಡ್ ಅಂತ ನಾವು ಅದನ್ನು ನೋಡ್ಲಿಲ್ಲ. ಅದನ್ನು ಭಗವಂತನಿಗೆ ನೈವೇದ್ಯ ಮಾಡಿದಾಗ ಪ್ರಸಾದ ಆಗ್ತದೆ. ಅದು ನೈವೇದ್ಯ ಮಾಡುವ ಕಾರ್ಯ ಅದು ಅಭಿಧೇಯ. ಆದ್ರೆ ಅದು ಪ್ರಸಾದ ಆದಾಗ ಸ್ಯಾಂಕ್ಷನ್ಡ್ ಇದ್ದಿದ್ದು ಸ್ಯಾಂಕ್ಟಿಫೈಡ್ ಆಗ್ತದೆ. ಸೊ ಅದರಿಂದ ನಾವು ಬರೇ ವೆಜಿಟೇರಿಯನ್ ಅನ್ನು ತಿಂದಾಗ ನಮಗೆ ಪಾಪ ಬರ್ತದೆ. ಸೊ ಏ ಪಚಂತಿ ಆತ್ಮ ಕಾರಣ, ಭಗವದ್ಗೀತೆಯಲ್ಲೂ ಅದನ್ನೇ ಹೇಳಿದ್ದಾನೆ. ಆತ್ಮ ಕಾರಣ, ನನ್ನ ಆತ್ಮ ಕಾರಣಕ್ಕಾಗಿ ನಾನು ಆಹಾರವನ್ನು ತಿಂದಾಗ ನಾನು ಪಾಪವನ್ನು ಮಾಡ್ತೇನೆ. ಆದ್ರೆ ಭಗವಂತನಿಗೆ ನೈವೇದ್ಯ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ಅದು ಸ್ಯಾಂಕ್ಟಿಫೈಡ್ ಫುಡ್, ಪ್ಯೂರಿಫಿಕೇಶನ್, ಅದು ಪ್ಯೂರಿಫೈಡ್ ಫುಡ್. ಆವಾಗ ಪ್ರಯೋಜನ ಏನಾಗ್ತದೆ? ಮರಳಿ ವೈಕುಂಠ ಧಾಮಕ್ಕೆ, ಗೋಲೋಕ ವೃಂದಾವನ ಧಾಮಕ್ಕೆ ಹೋಗ್ಬೋದು. ಸೊ ಇದು ಸಂಬಂಧ, ಅಭಿಧೇಯ, ಪ್ರಯೋಜನ. ಸೊ ಅದಕ್ಕಾಗಿ ನಮಗೆ ಕೊಟ್ಟಿರುವ ಕೋಟ, ಅದರಲ್ಲಿ ಬೇರೆ ಬೇರೆ ರೀತಿಯ ಕೋಟವನ್ನು ನಾವು ನೋಡಿದ್ವಿ. ನಿದ್ದೆ ಮಾಡ್ಬೇಕಾದ್ರೆ ಎಷ್ಟು ಕೋಟ ಇದೆ, ರಿಕ್ರಿಯೇಷನ್, ವಿಹಾರ ಮಾಡ್ಬೇಕಾದ್ರೆ ಎಷ್ಟು ಕೋಟ ಇದೆ, ನಮ್ಮ ಆಸ್ತಿ ಸಂಪತ್ತು, ನಮ್ಮ ರಿಲೇಶನ್ಶಿಪ್, ಸಂಬಂಧ, ಅಥವಾ ಪೊಸಿಷನ್, ಪೋಸ್ಟ್, ಅಥವಾ ನಮ್ಮ ಕೆಲಸ ಇರ್ಬೋದು, ಮಾಡುವ ವರ್ಕ್, ಅಥವಾ ಪ್ರಾಪರ್ಟಿ, ಆಸ್ತಿಗಳು. ಸೊ ಎಲ್ಲದರಲ್ಲಿ ಸಹ ಒಂದು ಕೋಟ ಇರ್ತದೆ. ಆ ಎಲ್ಲ ಕೋಟವನ್ನು ನಾವು ನೋಡಿದ್ವಿ. ಇವತ್ತು 2ನೇ ಶ್ಲೋಕ ಕವರ್ ಮಾಡ್ತಾ ಇದ್ದೇವೆ. ಮೊದಲನೆಯ ಶ್ಲೋಕ ನಮಗೆ ಹೆಚ್ಚಿನದಾಗಿ ಡಿಟ್ಯಾಚ್ಮೆಂಟ್, ತ್ಯಾಗ, ಇದರ ಬಗ್ಗೆ ನಮಗೆ ವಿವರಿಸ್ತದೆ. 2ನೇ ಶ್ಲೋಕ ಇವತ್ತು ನೋಡ್ತಾ ಇರುವುದು ಅದು ಅಟ್ಯಾಚ್ಮೆಂಟ್ ಟು ಕೃಷ್ಣ. ಕೃಷ್ಣನ ಬಗ್ಗೆ ನಾವು ಹೇಗೆ ಮೋಹವನ್ನು ಬೆಳೆಸ್ಕೊಳ್ಳುವುದು, ಕೃಷ್ಣನ ಬಗ್ಗೆ ಮೋಹವನ್ನು ಹೇಗೆ ಬೆಳೆಸ್ಕೊಳ್ಳುವುದು, ಅದನ್ನು ನೋಡಬಹುದು. 3ನೆಯ ಶ್ಲೋಕ ಮುಂದಿನ ವಾರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ, ಅದು ಅಟ್ಯಾಚ್ಮೆಂಟ್, ಡಿಟ್ಯಾಚ್ಮೆಂಟ್. ಇದು ಎರಡನ್ನೂ ಮಾಡದಿದ್ರೆ, ತ್ಯಾಗವನ್ನು ಮಾಡುವುದಿಲ್ಲ, ನಾವು ಕೃಷ್ಣನ ಬಗ್ಗೆ ಕನೆಕ್ಟು ಮಾಡುವುದಿಲ್ಲ, ಆವಾಗ ಅದರ ಪರಿಣಾಮ ಏನಾಗ್ತದೆ ಅದ್ರ 3ನೇ ಶ್ಲೋಕ ವಿವರಿಸ್ತದೆ. ಸೊ 1ನೇ ಶ್ಲೋಕ ಯಾವ್ದನ್ನು ವಿವರಿಸ್ತದೆ?
ಹೇಳಿ. ಹಿಂದಿನ ಕ್ಲಾಸ್ ಅಲ್ಲಿ ನೋಡಿರೋ 1ನೇ ಶ್ಲೋಕ ಯಾವುದನ್ನು ವಿವರಿಸ್ತದೆ? ಡಿಟ್ಯಾಚ್ಮೆಂಟ್, ತ್ಯಾಗ. 2ನೇ ಶ್ಲೋಕ ಯಾವುದನ್ನು ವಿವರಿಸ್ತದೆ? ಕೃಷ್ಣನ ಬಗ್ಗೆ ಅಟ್ಯಾಚ್ಮೆಂಟ್, ಮೋಹ. 3ನೇ ಶ್ಲೋಕ ಇದು ಅಟ್ಯಾಚ್ಮೆಂಟ್ ಟು ಡಿಟ್ಯಾಚ್ಮೆಂಟ್ ಎರಡನ್ನು ಮಾಡದಿದ್ರೆ ಅದರ ಪರಿಣಾಮ ಏನಾಗ್ತದೆ? ಸೊ ಜನರಲಿ ಅಸುರರು ಎರಡನ್ನು ಮಾಡುವುದಿಲ್ಲ. ಸೊ ಅದರಿಂದ ಅದರ ಪರಿಣಾಮ ಏನಾಗ್ತದೆ ಅದು 3ನೇ ಶ್ಲೋಕದಲ್ಲಿ ವಿವರಿಸಲಾಗ್ತದೆ. ಇವತ್ತು 2ನೇ ಶ್ಲೋಕ ನೋಡೋಣ. ದಯವಿಟ್ಟು ರಿಪೀಟ್ ಮಾಡಿ. ಕುರ್ವನ್ ಏವೇಹ ಕರ್ಮಾಣಿ, ಕುರ್ವನ್ ಏವೇಹ ಕರ್ಮಾಣಿ, ಕುರ್ವನ್ ಏವೇಹ ಕರ್ಮಾಣಿ ಜಿಜಿವಿಷೇಚ್ಛತಂ ಸಮಾ, ಜಿಜಿವಿಷೇಚ್ಛತಂ ಸಮಾಹ ಏಮಂ ತ್ವಯಿ ನನ್ಯತೇತೋಸ್ತಿ, ಏವಂ ತ್ವಯಿ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ನ ಕರ್ಮ ಲಿಪ್ಯತೆ ನರೇ. ಯಾರಾದ್ರೂ ಅನುವಾದ ಓದಿ ದಯವಿಟ್ಟು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮತ್ತೆ ಒಬ್ಬನು ಹಾಗೆ ಒಂದೇ ಸಮನಾಗಿ ಕೆಲಸ ಮಾಡುತ್ತಾ ಇದ್ದರೆ 100 ವರ್ಷಗಳ ಕಾಲ ಬದುಕಲು ಅಪೇಕ್ಷಿಸಬಹುದು. ಏಕೆಂದರೆ ಅಂಥ ಕೆಲಸವು ಅವನನ್ನು ಕರ್ಮ ಬಂಧನಕ್ಕೆ ಅಂಟಿಸುವುದಿಲ್ಲ. ಮನುಷ್ಯನಿಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಭಾವಾರ್ಥ 1ನೇ ಪ್ಯಾರಾಗ್ರಾಫ್ ಓದಿ ಯಾರಾದ್ರೂ ಬೇರೆಯವರು. ಪುಸ್ತಕ ಇದೆಯಾ? ಯಾರಾದ್ರೂ ಓದಿ, ಪರವಾಗಿಲ್ಲ. ನಾವು ಓದ್ಲ ಪ್ರಭು. ಹಾ. ಯಾರೂ ಸಾಯಲು ಇಷ್ಟಪಡುವುದಿಲ್ಲ. ಪ್ರತಿಯೊಬ್ಬರೂ ಎಷ್ಟು ಸಾಧ್ಯವೋ ಅಷ್ಟು ಕಾಲ ಎಳೆದಾಡಿಕೊಂಡು ಬದುಕಲು ಇಷ್ಟಪಡುತ್ತಾರೆ. ಈ ಪ್ರವೃತ್ತಿ ವೈಯಕ್ತಿಕವಾಗಿ ಮಾತ್ರವಲ್ಲದೆ ಸಮಾಜದಲ್ಲಿ, ರಾಷ್ಟ್ರದಲ್ಲಿ, ಸಾಮೂಹಿಕವಾಗಿಯೂ ಕಾಣುತ್ತದೆ. ಎಲ್ಲ ಬಗೆಯ ಜೀವಿಗಳು ಬದುಕಲು ತುಂಬಾ ಕಷ್ಟಪಡುತ್ತವೆ. ಇದು ಸಹಜವೆಂದು ವೇದಗಳು ಹೇಳುತ್ತವೆ. ಜೀವಿಯು ಸ್ವಭಾವತಃ ನಿತ್ಯವಾದುದು. ಆದರೆ ಸಂಸಾರದಲ್ಲಿ ಅದರ ಬಂಧನದಿಂದಾಗಿ ಅವನು ಮತ್ತೆ ಮತ್ತೆ ದೇಹವನ್ನು ಬದಲಿಸಬೇಕು. ಈ ಪ್ರಕ್ರಿಯೆಯನ್ನು ಆತ್ಮದ ದೇಹಾಂತರ ಪ್ರವೇಶ ಎಂದು ಕರೆಯುತ್ತಾರೆ. ಈ ದೇಹಾಂತರ ಪ್ರವೇಶವು ಕರ್ಮ ಬಂಧನದಿಂದ ಆದದ್ದು. ಜೀವಿಯು ಜೀವನೋಪಾಯಕ್ಕಾಗಿ ಕೆಲಸ ಮಾಡಲೇಬೇಕು, ಏಕೆಂದರೆ ಅದು ಐಹಿಕ ಪ್ರಕೃತಿಯ ನಿಯಮ. ಅವನು ವಿಧಿವತ್ತಾಗಿ ಕರ್ತವ್ಯಗಳನ್ನು ಮಾಡದೇ ಇದ್ದರೆ ಅವನು ಪ್ರಕೃತಿ ನಿಯಮಗಳನ್ನು ಉಲ್ಲಂಘಿಸಿ ತನ್ನನ್ನು ತಾನು ಜನನ ಮರಣಗಳ ಚಕ್ರಕ್ಕೆ ಹೆಚ್ಚು ಹೆಚ್ಚಾಗಿ ಸಿಕ್ಕಿಸಿಕೊಳ್ಳುತ್ತಾನೆ. ಬೇರೆ ಯಾರಾದ್ರೂ ಓದ್ತೀರಾ? ಸೆಕೆಂಡ್ ಪ್ಯಾರಾ, ಇಲ್ದಿದ್ರೆ ಮಾತಾಜಿ ಓದ್ತಾರೆ. ಓಲ್ಡ್ ಬುಕ್ ಪ್ರಭುಜಿ ನಂದು. ಹಾ, ಯಾವ್ದಾದ್ರು ಪರವಾಗಿಲ್ಲ, ಓದಿ. ಕನ್ನಡ ಅಲ್ವಾ? ಹಾ ಪ್ರಭುಜಿ. ಇತರ ಜೀವ ಪ್ರಕಾರಗಳು ಕೂಡ ಜನನ ಮರಣಗಳ ಚಕ್ರಕ್ಕೆ ಒಳಪಟ್ಟಿವೆ. ಆದರೆ ಜೀವಿಯು ಮಾನವ ಜನ್ಮ ಪಡೆದಾಗ ಮಾತ್ರ ಅವನಿಗೆ ಕರ್ಮ ನಿಯಮದಿಂದ ಮುಕ್ತನಾಗುವ ಅವಕಾಶ ದೊರೆಯುತ್ತದೆ. ಕರ್ಮ, ಅಕರ್ಮ ಮತ್ತು ವಿಕರ್ಮ ಇವುಗಳನ್ನು ಭಗವದ್ಗೀತೆಯಲ್ಲಿ ಬಹು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಅಷ್ಟೇ ಇದೆಯಾ? ಕರ್ಮ ಕರ್ಮ ಅಷ್ಟೇ ಇದೆ ಪ್ರಭುಜಿ, ಸ್ಮಾಲ್ ಪ್ಯಾರಾ ಅದು. ಹಾ, ಓಕೆ. ಸೊ ಇದರಲ್ಲಿ 2 ವಿಷಯ ಇದೆ. ನೋ ಒನ್ ವಾಂಟ್ಸ್ ಟು ಡೈ, ಯಾರಿಗೂ ಸಾಯ್ಲಿಕ್ಕೆ ಇಷ್ಟ ಇಲ್ಲ. ಸೊ ಇದನ್ನು ಜೀವಿತ ಆಶಾ ಅಂತ ಹೇಳ್ತಾರೆ. ಇದನ್ನು ಸ್ವಲ್ಪ, ಈ ಸೆಕ್ಷನ್ ಅನ್ನು ಸ್ವಲ್ಪ ಆಮೇಲೆ ನೋಡೋಣ. ಜೀವಿತ ಆಶಾ. ಆಮೇಲೆ ಇಲ್ಲಿ ಶ್ರೀಲ ಪ್ರಭುಪಾದ್ರು 3 ವಿಷಯಗಳ ಬಗ್ಗೆ ಹೇಳ್ತಾರೆ. ಇದನ್ನು ಭಗವದ್ಗೀತೆಯಲ್ಲಿ ಸಹ ವಿವರಿಸಲಾಗಿದೆ. ಕರ್ಮ, ಅಕರ್ಮ, ವಿಕರ್ಮ. ಈ ಸೆಕ್ಷನ್ ಅನ್ನು ಸಹ ಸ್ವಲ್ಪ ಆಮೇಲೆ ನೋಡೋಣ. ಸೊ ಅದರ ಮೊದಲು ಈ 1ನೇ ಶ್ಲೋಕಕ್ಕೆ ಇರುವಂತಹ ಕನೆಕ್ಷನ್ ಏನು ಇಲ್ಲಿ ಇದೆ. ಹಿಂದಿನ ಮಂತ್ರ 1, ಇದು ಮಂತ್ರ 1. ಸೊ ಇಲ್ಲಿ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ. ಮಂತ್ರ 1ರಲ್ಲಿ ಏನು, ಭಕ್ತನಾದವನು
ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಅರ್ಥ ಮಾಡ್ಕೊಂಡು ತನಗೆ ಬಂದಿರುವ ಕೋಟವನ್ನು ಅವನು ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ, ಇಲ್ಲಿ ನೋಡ್ತಾ ಇದ್ದೇವೆ. ಆದ್ರೆ ಇವನು ಕಳ್ಳ ಏನ್ ಮಾಡ್ತಾ ಇದ್ದಾನೆ, ಅವನ ಕೋಟ ಬೌಂಡ್ರಿಗಿಂತ ಹೊರಗೆ ಆ ಭಕ್ತನ ಮನೆಗೆ ಬಂದು ಕದ್ಕೊಂಡು ಹೋಗ್ಲಿಕ್ಕೆ ನೋಡ್ತಾ ಇದ್ದಾನೆ. ಅಂದ್ರೆ ಬೌಂಡ್ರಿಯನ್ನು ದಾಟುವುದು. ಸೊ ಇದನ್ನು ನಾವು ಇಂದಿನ ಕ್ಲಾಸ್ ಅಲ್ಲಿ ನೋಡಿದ್ವಿ. ಸೊ ಕನೆಕ್ಷನ್ ಹೇಗಿದೆ ಹಾಗಿದ್ರೆ ಒಂದು ಮತ್ತೆ ಎರಡನೇ ಇದಕ್ಕೆ ಶ್ಲೋಕಕ್ಕೆ ಡಿಸ್ಕ್ರೈಬ್ಸ್ ದಿ ನೆಸೆಸಿಟಿ ಅಂಡ್ ರಿಸಲ್ಟ್ಸ್ ಆಫ್ ಆಕ್ಟಿಂಗ್ ಇನ್ ಗಾಡ್ ಸೆಂಟರ್ಡ್ ಕಾನ್ಶಿಯಸ್ನೆಸ್. ನಾವು ಮಂತ್ರ ಒಂದರಲ್ಲಿ ಭಗವಂತನನ್ನು ನಮ್ಮ ಜೀವನದ ಮಧ್ಯೆ ಇಟ್ಟುಕೊಂಡು ನಾವು ಜೀವನವನ್ನು ಮಾಡಬೇಕು ಅಂತ ಹೇಳಿದ್ರು. ಎರಡನೇ ಇದರಲ್ಲಿ ನೆಸೆಸಿಟಿ ರಿಸಲ್ಟ್ಸ್, ಪರಿಣಾಮ ಏನಾಗ್ತದೆ, ನೆಸೆಸಿಟಿ ಏನು, ಒಂದನೇದಾಗಿ ಅದರ ಅಗತ್ಯ ಏನಿದೆ, ಮತ್ತೆ ಎರಡನೇದಾಗಿ ಅದನ್ನು ಪಾಲನೆ ಮಾಡಿದ್ರೆ ಅದರ ರಿಸಲ್ಟ್ಸ್, ಪರಿಣಾಮ ಏನಾಗ್ತದೆ. ಸೊ ಇದ್ರ ಎರಡು ವಿಷಯಗಳ ಬಗ್ಗೆ ನಮಗೆ ಅರ್ಥ ಆಗ್ತದೆ. ಒಂದಂದ್ರೆ ನಾವು ಭಗವಂತನಿಗೆ ಯಾವಾಗ ನಾವು ಮೋಹವನ್ನು ಹೊಂದುತ್ತೇವೆ ಆವಾಗ ನಾವು ಕರ್ಮ ಬಂಧನಕ್ಕೆ ಒಳಗಾಗುವುದಿಲ್ಲ. ಅದನ್ನೇ ಮುಂದೆ ನೋಡೋಣ. ವಿಕರ್ಮ ಅಂದ್ರೆ ಏನು, ಸಕರ್ಮ ಅಂದ್ರೆ ಏನು, ವಿಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು. ಆದ್ರೆ ಕರ್ಮ ಬಂಧನ, ಬಾಂಡೇಜ್ ಏನಿದೆ, ಅದಕ್ಕೆ ಯಾವಾಗ ನಾವು ಬಂಧನಕ್ಕೆ ಒಳಗಾಗುವುದಿಲ್ಲ, ಎಲ್ಲಾ ಕಾರ್ಯಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ನಾವು ಕರ್ಮ ಬಂಧನಕ್ಕೆ ಒಳಗಾಗುವುದಿಲ್ಲ. ಆದ್ರೆ ಮಾಯಾವಾದಿಗಳು ಉಲ್ಟಾ ಆಲೋಚನೆ ಮಾಡಿಬಿಡ್ತಾರೆ. ಏನು ಅಂದ್ರೆ, ನಾನು ಮಾತನಾಡಿ ಬಿಟ್ರೆ ನನಗೆ ಕರ್ಮ ಬಂದು ಬಿಡ್ತದೆ, ನಾನು ಆವಾಗ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ತೇನೆ. ಅದೇ ರೀತಿ ಬೇರೆ ಬೇರೆ ಕರ್ಮ ಇಂದ್ರಿಯಗಳನ್ನು ಉಪಯೋಗ ಮಾಡಿದ್ರೆ, ನಮ್ದು ಕರ್ಮ ಇಂದ್ರಿಯಗಳು ಇದೆ, ಬೇರೆ ಬೇರೆ ಕರ್ಮ ಇಂದ್ರಿಯಗಳು. ಸೊ ಅದರ ಮೂಲಕ ನಾನು ಎಲ್ಲಾ ಕಾರ್ಯಗಳನ್ನು ಮಾಡಿಬಿಟ್ರೆ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ತೇನೆ. ಆದ್ರೆ ನಮಗೆ ಗೊತ್ತಿಲ್ಲದೆ ಎಷ್ಟೋ ಪಾಪಗಳು ಸಹ ಆಗ್ತಾ ಇರ್ತದೆ. ಉದಾಹರಣೆಗೆ, ನಾನು ನಡೆದುಕೊಂಡು ಹೋಗ್ಬೇಕಾದ್ರೆ ಎಷ್ಟೊಂದು ಇರುವೆಗಳು ಸಾಯಬಹುದು. ನಾವು ಅಲ್ಲಿ ಕುಕಿಂಗ್ ಮಾಡ್ತೇವೆ. ಕುಕಿಂಗ್ ಮಾಡ್ಬೇಕಾದ್ರೆ ಆ ಅಗ್ನಿಯಲ್ಲಿ ಎಷ್ಟೊಂದು ಜರ್ಮ್ಸ್ಗಳು ಅದೆಲ್ಲ ಸಾಯ್ತದೆ. ಈ ರೀತಿ ಬೇರೆ ಬೇರೆ ಕಾರ್ಯಗಳನ್ನು ಮಾಡಬೇಕಾದ್ರೆ ಎಷ್ಟೊಂದು ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಅಥವಾ ಈ ಜರ್ಮ್ಸ್ಗಳು, ಅಥವಾ ಇರುವೆ, ಸಣ್ಣ ಸಣ್ಣ ಕ್ರಿಮಿಕೀಟಗಳು, ಇದೆಲ್ಲ ಸಾಯ್ಬಹುದು. ಆದ್ರೆ ಯಾವಾಗ ಒಬ್ಬ ಭಕ್ತ ಅವನು ತನ್ನ ಶರೀರ ಮತ್ತೆ ಮನಸ್ಸು, ತನ್ನ ವರ್ಡ್ಸ್ ಅಂದ್ರೆ ಮಾತುಗಳನ್ನು ಭಗವಂತನ ಸೇವೆಗಾಗಿ ಮೀಸಲಾಗಿ ಇಡ್ತಾನೆ, ಆವಾಗ ಅವನಿಗೆ ಕರ್ಮ ಡಸಂಟ್ ಕಮ್ ಟು ಹಿಮ್. ಅಂದ್ರೆ ಅವನಿಗೆ ಕರ್ಮ ಬರ್ತಾ ಇರುವುದಿಲ್ಲ. ಈಗ ಅವನು ಒಂದು ಇರುವೆಯ ಮೇಲೆ ಗೊತ್ತಿಲ್ಲದೆ ಕಾಲಿಟ್ಟರು ಸಹ ಅಂತಹ ಕರ್ಮಗಳು ಅವನಿಗೆ ಬರುವುದಿಲ್ಲ. ಸೊ ಆದ್ರಿಂದ ಈಗ ಉದಾಹರಣೆಗೆ ಭಕ್ತ ಮಂಗಳಾರತಿಗೆ ಹೋಗ್ತಾ ಇರ್ತಾನೆ. ಮಂಗಳಾರತಿಗೆ ಓಡ್ತಾ ಇರ್ಬೇಕಾದ್ರೆ ಅವನು ಇರುವೆ ಮೇಲೆ ಕಾಲಿಡಬಹುದು, ಆಮೇಲೆ ಆವಾಗ ಇರುವೆ ಸತ್ತೋಗ್ತದೆ. ಆದ್ರೆ ಕರ್ಮ ಅವನಿಗೆ ಬರುವುದಿಲ್ಲ. ಯಾವಾಗ ತಿಳಿಯದೆ ಮಾಡ್ತಾನೆ ಬರುವುದಿಲ್ಲ. ಆದ್ರೆ ಗೊತ್ತಿದ್ದು ನಾವು ಮಾಡಬಾರ್ದು, ಗೊತ್ತಿದ್ದು ಇರುವೆಯನ್ನು ಕೊಲ್ಬಾರ್ದು. ಸೊ ಈ ಶ್ಲೋಕದ ಟ್ರಾನ್ಸ್ಲೇಷನ್ ಅನುವಾದದಲ್ಲಿ ಏನ್ ಹೇಳ್ತಾರೆ, ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಇಯರ್ಸ್, ಏನು ನಾವು ಈ ರೀತಿಯ ಭಕ್ತಿ ಸೇವೆಯ ಜೀವನವನ್ನು ಮಾಡಿದ್ರೆ ನಾವು ನೂರಾರು ಸಾವಿರಾರು ವರ್ಷಗಳ ತನಕ ಜೀವನ ಮಾಡ್ಬೋದು. ಆದ್ರೆ ಬರೇ ವ್ಯರ್ಥವಾಗಿ, ಈಗ ಉದಾಹರಣೆಗೆ ಎಷ್ಟೊಂದು ಮರಗಳು ಇದೆ, ಮರಗಳು ಕೆಲವು ಮರಗಳು ಸಾವಿರಾರು ವರ್ಷಗಳ ತನಕ, ರೆಡ್ವುಡ್ ಟ್ರೀಸ್ ಅಂತ ಕೇಳಿರ್ಬೋದು, 5,000 ವರ್ಷ 7,000 ವರ್ಷಗಳ ತನಕ ಹಾಗೇ ನಿಂತಿರ್ತದೆ. ಅಂತಹ ಜನ್ಮದಿಂದ ಏನು ಪ್ರಯೋಜನ ಆಗುವುದಿಲ್ಲ. ಆದ್ರೆ ಭಕ್ತಿ ಸೇವೆಯ ಕಾರ್ಯಗಳನ್ನು ಮಾಡಿ ಒಬ್ನು ಎಷ್ಟು ಜೀವನವನ್ನು ಬೇಕಾದ್ರೆ, ಎಷ್ಟು ವರ್ಷಗಳ ಕಾಲ ಜೀವನವನ್ನು ಬೇಕಾದ್ರೂ ಮಾಡಬಹುದು. ಇದಕ್ಕೆ ಉತ್ತಮ ಉದಾಹರಣೆ ಎಷ್ಟೊಂದು ಜನರು ಇದ್ದಾರೆ. ಜನಕ ಮಹಾರಾಜ, ಅಂಬರೀಷ ಮಹಾರಾಜ,
ಯುಧಿಷ್ಠಿರ ಮಹಾರಾಜ. ಸೊ ಶ್ರೀಮದ್ ಭಾಗವತಮಲ್ಲಿ ಅಂಬರೀಷ ಮಹಾರಾಜನ ಬಗ್ಗೆ ಏನ್ ಹೇಳಿದ್ದಾರೆ? ಗ್ರಹೇಶು ದಾರೇಶು ಸುತ್ತೇಶು ಬಂಧುಷು ದ್ವಿಪೋತ್ತಮಸ್ಯಂದನ ವಾಜಿ ವಸ್ತುಷು ಅಕ್ಷಯ್ಯ ರತ್ನಾಭರಣಾಭ ಬದಾದಿಶ್ಚ ಅನಂತ ಕೋಚೇಶ್ಚ ಅಶರೋದ್ ಅಸತ್ಮತಿಂ. ಮಹಾರಾಜ ಅಂಬರೀಷ ಏನ್ ಮಾಡಿದ? ಎಲ್ಲ ಅಟ್ಯಾಚ್ಮೆಂಟ್ ಮೋಹಗಳನ್ನು ಬಿಟ್ಟ. ಯಾವುದಕ್ಕೆ? ತನ್ನ ಹೆಂಡತಿ, ಮಕ್ಕಳು, ರಾಜ್ಯಭಾರದಲ್ಲಿ ಎಷ್ಟು ಆನೆಗಳು, ಕುದುರೆಗಳು ಇತ್ತು, ರಥಗಳು ಇತ್ತು, ಎಲ್ಲ ಮೋಹವನ್ನು ಇದಕ್ಕೆ ಬಿಟ್ಟ. ಯಾಕೆಂದ್ರೆ ಅವನಿಗೆ ಗೊತ್ತಿತ್ತು ಇದು ತಾತ್ಕಾಲಿಕ, ಮತ್ತೆ ಇದು ಭೌತಿಕವಾದ ಎಲ್ಲ ವಸ್ತುಗಳು. ಇದನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸಿದ್ರೆ ಮಾತ್ರ ಅದರಲ್ಲಿ ಭಗವಂತನಿಗೆ ಸಂತುಷ್ಟತೆ ಸಿಗ್ತದೆ. ಇಲ್ದಿದ್ರೆ ಏನಾಗ್ತದೆ? ನಾನು ಬಂಧನಕ್ಕೆ ಒಳಗಾಗ್ತೇನೆ. ಸೊ ಒಂದು ಕತೆ ಇದೆ. ತುಂಬಾ ಮಂಗಗಳಿರ್ತದೆ. ಆ ಮಂಗಗಳಿಗೆ ಒಬ್ಬ ರಾಜ ಇರ್ತಾನೆ, ಮಂಗಗಳ ರಾಜ. ಈ ಎಲ್ಲ ಮಂಗಗಳು ಆ ರಾಜ ಹೇಗೆ ಹೇಳ್ತಾನೆ ಹಾಗೆ ಕೇಳ್ತಾ ಇರ್ತಾರೆ. ಒಂದು ಸಲ ಎಲ್ಲ ಮಂಗಗಳು ಒಂದು ಕೆರೆ ಹತ್ರ ಹೋಗ್ತದೆ. ಬೇಸಿಗೆಯ ಕಾಲ ಇರ್ತದೆ. ಕೆರೆ ಹತ್ರ ಹೋದಾಗ ತುಂಬಾ ತಂಪಾದ ಗಾಳಿ ಆ ಕೆರೆಯ ನೀರಿನ ಮೇಲೆ ಬೀಸಿ ಇವರಿಗೆ ಆಹ್ಲಾದಕರ ಆಗ್ತಾ ಇತ್ತು. ಎಲ್ಲ ಮಂಗಗಳಿಗೆ ಆ ಕೆರೆಯ ನೀರಿನಲ್ಲಿ ಆಟ ಆಡುವ ಇಚ್ಛೆ ಇತ್ತು. ಆದ್ರೆ ಮಂಗಗಳ ರಾಜ ಏನ್ ಹೇಳ್ತಾನೆ, ಅವನಿಗೆ ಏನೋ ಡೇಂಜರ್ ಇದೆ ಅಂತ ಫೀಲ್ ಆಗ್ತದೆ. ರಿಸ್ಕಿ ಪ್ಲೇಸ್, ತುಂಬಾ ಇಲ್ಲಿ ಡೇಂಜರ್ ಇದೆ. ಅವನು ಎಲ್ಲ ಮಂಗಗಳಿಗೆ ಹೇಳ್ತಾನೆ ಏನು ಅಂದ್ರೆ, ನನಗೆ ಯಾಕೋ ಇಲ್ಲಿ ತುಂಬಾ ಡೇಂಜರ್ ಇದೆ ಅಂತ ಕಾಣಿಸ್ತಾ ಇದೆ. ಅದಕ್ಕಾಗಿ ನಾವು ಈಗ ನೀರಿನಲ್ಲಿ ಇಳಿಯುವುದು ಬೇಡ, ನಾವು ಇಲ್ಲಿಂದ ದೂರ ಹೋಗೋಣ ಅಂತ. ಯಾಕೆಂದ್ರೆ ಅಲ್ಲಿ ಓಗರ್, ಯಕ್ಷದ ತರ ಓಗರ್, ಆ ಯಕ್ಷನ್ ತರ ಆ ಓಗರ್ ಏನ್ ಮಾಡ್ತದೆ, ಆ ಮಂಗಗಳನ್ನು ಹಿಡಿದು ತಿನ್ನುವಂತಹ ಆಸೆ. ಸೊ ಆ ಯಕ್ಷ, ಓಗರ್ ಏನಿದೆ ಅದು ಕಾಯ್ತಾ ಇತ್ತು, ಏನು ಮಂಗಗಳು ನೀರಿನಲ್ಲಿ ಇಳಿದ ತಕ್ಷಣ ಅದು ತಿಂದು ಬಿಡ್ಬೋದು ಅಂತ. ಆದ್ರೆ ಮಂಗಗಳ ರಾಜನಿಗೆ ಅದು ಗೊತ್ತಾಯ್ತು. ಅವನು ಎಲ್ಲ ಮಂಗಗಳನ್ನು ದೂರ ಕರೆದುಕೊಂಡು ಹೋದ. ಸ್ವಲ್ಪ ದೂರದಲ್ಲಿ ಒಂದು ಮರ ಇತ್ತು. ಅಲ್ಲಿ ಮರದ ಸುತ್ತಲೂ ಉದ್ದ ಬೆಳೆದಿರುವಂತಹ ಹುಲ್ಲುಗಳು ಇತ್ತು. ಅದು ಒಂದು ತರಹದ ಹುಲ್ಲುಗಳು, ಸ್ಟ್ರಾ ತರ ಇರುತ್ತೆ. ಈ ಮಂಗಗಳು ದೂರ ಹೋಗ್ಬೇಕಾದ್ರೆ ಆ ಓಗರ್ ಏನು ಯಕ್ಷಕ್ಕೆ ಕರೀತಾನೆ, ಮಂಗಗಳೇ ಬನ್ನಿ ಇಲ್ಲಿ, ನಮಗೆ ನೋಡಿ ಬಿಸಿಲಿನ ತುಂಬಾ ಈ ಬೇಗೆ ಇದೆ, ಬಿಸಿಲಿನ ಬೇಗೆ ಇದೆ. ಅದಕ್ಕೆ ನೀವು ತಂಪಾದ ನೀರನ್ನು ಕುಡಿದು ಈ ನೀರಿನಲ್ಲಿ ಆಟ ಆಡಿದ್ರೆ ನೀವು ಸಂತೋಷದಿಂದ ಇರ್ಬೋದು, ಆನಂದದಿಂದ ಇರ್ಬೋದು, ಬನ್ನಿ ಎಲ್ಲರೂ ಅಂತ ಕರೀತಾನೆ ಅವನು. ಆವಾಗ ಮಂಗನ ರಾಜ ಎಲ್ಲ ಮಂಗಗಳಿಗೆ ಹೇಳ್ತಾನೆ, ನೋಡಿ ನಾನು ಹೇಳಿಲ್ವಾ ಇಲ್ಲಿ ಡೇಂಜರ್ ಇದೆ ಅಂತ, ಅವನು ಹೊರಗೆ ಬಂದಿದ್ದಾನೆ ನೋಡಿ ಈಗ ಓಗರು ಅಂತ ಹೇಳ್ತಾನೆ. ಆವಾಗ ಮಂಗಗಳು ಹೇಳ್ತಾರೆ ರಾಜನಿಗೆ, ಆದ್ರೆ ಅವನು ನಮ್ಗೆ ಕರಿತಾ ಇದ್ದಾನೆ, ನಾವು ಹೋಗೋಣ ಅಂತ. ಆವಾಗ ರಾಜ ಹೇಳ್ತಾನೆ, ನೀವು ಹೋದ್ರೆ ನಿಮ್ಗೆ ಮೃತ್ಯು ಖಂಡಿತವಾಗಿ ಬರ್ತದೆ, ಆದ್ರಿಂದ ಎಲ್ಲರೂ ಮರವನ್ನು ಹತ್ತಿ, ನಿಮಗೆ ನೀರು ಕುಡಿಬೇಕಲ್ವಾ, ಅದನ್ನು ನಾನು ಹೇಗೆ ಕುಡಿಬೇಕಂತ ಹೇಳ್ತೇನೆ ಅಂತ ಆ ರಾಜ ಹೇಳ್ತಾನೆ. ಆಮೇಲೆ ಎಲ್ಲ ಮಂಗಗಳನ್ನು ಮರದ ಕೊಂಬೆಯ ಮೇಲೆ ಹತ್ತಿಸಿ ಆ ಹುಲ್ಲಿನ ಈ ಸ್ಟ್ರಾ ತರ ಏನಿದೆ ಆ ಹುಲ್ಲಿನ ಒಂದು ಕಟ್ಟಿ ಉದ್ದದ ಸ್ಟ್ರಾ ತರ ಮಾಡ್ತಾರೆ. ಆಮೇಲೆ ಎಲ್ಲ ಮಂಗಗಳು ಮರದ ಮೇಲೆ ಕುಳಿತುಕೊಂಡು ಆ ಸ್ಟ್ರಾ ಅನ್ನು ಕೆರೆಯ ನೀರಲ್ಲಿ ಹಾಕಿ ಆ ಆಹ್ಲಾದಕರವಾದ ನೀರನ್ನು ಅವರು ಕುಡಿತಾರೆ. ಸೊ ಇಲ್ಲಿ ಈ ಕಥೆಯಿಂದ ನಾವು ಏನು ಅರ್ಥ ಮಾಡ್ಕೊಳ್ಬಹುದು? ಈ ಓಗರ್, ಈ ಯಕ್ಷನ ತರ ಇರುವುದು ಅದು ಮಾಯೆ ಇದ್ದ ಹಾಗೆ. ಈ ನೀರು ಎಲ್ಲ ಕಮೋಡಿಟೀಸ್ ಏನೆಲ್ಲ ಇದೆ ಅದು ಮಾಯೆಯ ಎಲ್ಲ ಕಮೋಡಿಟೀಸ್, ಅಂದ್ರೆ ಮಾಯೆಯ ವಸ್ತುಗಳು.
ನಾವು ಈ ಭೌತಿಕ ಪ್ರಪಂಚದಲ್ಲಿ ಸಹ ನೋಡ್ತೇವೆ ಮಾಯೆ ಎಷ್ಟು ವಸ್ತುಗಳು ಇರಬಹುದು. ಉದಾಹರಣೆಗೆ ಕಂಪ್ಯೂಟರ್ ಇದೆ. ನಾವೀಗ ಇಲ್ಲಿ ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ದೇವೆ, ಮೊಬೈಲ್ ಯೂಸ್ ಮಾಡ್ತಾ ಇದ್ದೇವೆ. ನಮ್ಮ ಕಾರ್ ಇರಬಹುದು, ಬೇರೆ ಬೇರೆ ವಸ್ತುಗಳು ಇರಬಹುದು. ಇದನ್ನು ಎಷ್ಟೊಂದು ಭೌತಿಕ ಪ್ರಪಂಚದ ಜನರು ಏನೇನೋ ನೋಡ್ಲಿಕ್ಕೆ ಅಥವಾ ಆತ್ಮ ಇದು ಏನು ಉದ್ಧಾರಕ್ಕಾಗಿ ಮಾಡ್ತಾ ಇರುವುದಿಲ್ಲ. ಭೋಗ ವೃತ್ತಿಯನ್ನು, ಇದು ಎಂಜಾಯ್ಮೆಂಟ್, ಇಂದ್ರಿಯ ತೃಪ್ತಿಗಾಗಿ ಮಾಡ್ತಾ ಇರ್ತಾರೆ. ಸೊ ಇದೇ ರೀತಿ ಮಾಯೆ ಕೊಮೋಡಿಟೀಸ್ಗಳು, ನೀರು ಆ ಕೆರೆಯ ನೀರು ಏನಿದೆ ಮಾಯೆ ಕೊಮೋಡಿಟಿಗೆ ಹೋಲಿಸಲಾಗಿದೆ. ಆ ನೀರನ್ನು ಕುಡಿತಾ ಇದ್ರು ಮಂಗಗಳು ಮರದ ಮೇಲೆ ಕುಳಿತು. ಆದ್ರೆ ಆ ಓಗರ್ಗೆ ಬಲಿ ಆಗ್ಲಿಲ್ಲ. ಸೊ ಅದೇ ರೀತಿ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ಯುಕ್ತ ವೈರಾಗ್ಯ, ಈ ಕಂಪ್ಯೂಟರ್, ಮೊಬೈಲ್, ಕಾರ್ ಏನೇ ಇದ್ರು ಅದನ್ನು ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸುವುದು. ಅದಕ್ಕಾಗಿ ಶೀಲ ಪ್ರಭುಪಾದ್ರು ಏನ್ ಹೇಳಿದ್ರು, ಆರ್ಟ್ ಆಫ್ ಲಿವಿಂಗ್, ಆರ್ಟ್ ಆಫ್ ಡೈಯಿಂಗ್. ಭಕ್ತರಿಗೆ ಇದು ಗೊತ್ತು. ನಾವು ಹೇಗೆ ಜೀವನವನ್ನು ಮಾಡಬೇಕು, ಹೇಗೆ ಮೃತ್ಯುವನ್ನು ಸಹ ಪಡಿಬೇಕು, ಭಕ್ತನಿಗೆ ಅದು ಗೊತ್ತು. ನಾವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಾವು ಜೀವನ ಮಾಡ್ತಾ ಇರಬಹುದು. ನಾವೇನು ಹಿಮಾಲಯಕ್ಕೆ ಹೋಗ್ಬೇಕು ಅಂತಿಲ್ಲ. ನಾವು ಮಾಯೆಯಿಂದ ದೂರ ಹೋಗ್ತೇವೆ ಅಂತ ಹಿಮಾಲಯಕ್ಕೆ ಹೋಗಿ ಭಕ್ತಿ ಸೇವೆಯನ್ನು ಮಾಡ್ಬೇಕಂತ ಇಲ್ಲ. ನಾವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇರಬಹುದು, ಮತ್ತೆ ಮಾಯೆಯ ವಸ್ತುಗಳನ್ನು ನಾವು ಉಪಯೋಗಿಸಬಹುದು. ಆದ್ರೆ ನಾವು ಎಲ್ಲ ಮಾಯೆಯ ವಸ್ತುಗಳು, ಕಂಪ್ಯೂಟರ್ ಇರಲಿ ಅಥವಾ ಮೊಬೈಲ್ ಏನೇ ಇದ್ರೂ ಸಹ ಕೃಷ್ಣನ ಸೇವೆಯಲ್ಲಿ ಅದನ್ನು ನಾವು ಉಪಯೋಗಿಸ್ತೇವೆ. ಹೇಗೆ ಆ ಹೋಗರ್ಗೆ ಮಂಗಗಳು ರಾಜ ಹೇಳಿರುವುದರಿಂದ ಅವು ಬಲಿ ಆಗ್ಲಿಲ್ಲ, ಅದೇ ರೀತಿ ನಾವು ಮಾಯೆಗೆ ಬಲಿ ಆಗ್ಬೇಕಂತ ಇಲ್ಲ. ಎಲ್ಲವನ್ನು ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸಿದ್ರೆ ನಾವು ಮಾಯೆಯಿಂದ ದೂರ ಇರ್ತೇವೆ, ಕೃಷ್ಣನ ಶರಣಾಗತಿಯಲ್ಲಿ ಇರ್ತೇವೆ. ಸೊ ಆದ್ರಿಂದ ಇದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಈವನ್ ನಮ್ಮ ಮನುಷ್ಯ ದೇಹ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಎಷ್ಟೊಂದು ಸಲ ನಾವು ನೋಡ್ತೇವೆ, ನಮ್ಗೆ ಗೊತ್ತು, ದೇವತೆಗಳು ಸ್ವರ್ಗಲೋಕದಲ್ಲಿ ಇದ್ದಾರೆ. ಅವರ ಇಂದ್ರಿಯ ತೃಪ್ತಿ ಎಷ್ಟೊಂದು, ಇಲ್ಲಿಂದ ಸಾವಿರಾರು ಪಟ್ಟು ಜಾಸ್ತಿ ಇಂದ್ರಿಯ ತೃಪ್ತಿ ಅವರಿಗೆ ಸಿಗ್ತದೆ. ಅವರ ದೇಹಕ್ಕೆ ಕೇವಲ ಜನ್ಮ ಮೃತ್ಯು ಮಾತ್ರ ಇದೆ. ಅವರಿಗೆ ಜರ ಅಂದ್ರೆ ಓಲ್ಡ್ ಏಜ್ ಇಲ್ಲ, ಮುಪ್ಪು ಇಲ್ಲ ಅವರಿಗೆ. ಆಮೇಲೆ ವ್ಯಾಧಿಗಳು ಇಲ್ಲ, ರೋಗಗಳು ಬರುವುದಿಲ್ಲ ದೇಹಕ್ಕೆ. ಆಮೇಲೆ ಅವರು ಟಾಯ್ಲೆಟಿಗೆ ಹೋಗ್ಬೇಕಂತಿಲ್ಲ, ನ್ಯಾಚುರಲ್ ಕಾಲ್ಸ್ಗಳು, ಮಲಮೂತ್ರ ಇದೆಲ್ಲ ಇಲ್ಲ. ಮತ್ತೆ ಅವರ ದೇಹದಿಂದ ಫ್ರಾಗ್ರೆಂಟ್ ಬರ್ತದೆ. ನಮ್ಗೆ ಗೊತ್ತು ಊರ್ವಶಿಯ ದೇಹದಿಂದ ಸೊ ಹೇಗೆ ಈ ಸುಗಂಧ ಬರ್ತಾ ಇತ್ತು. ತುಂಬಾ ಹ್ಯಾಂಡ್ಸಮ್ ದೇಹಗಳು. ಅದರ ಆಹಾರ ಇರ್ಲಿ, ಮ್ಯೂಸಿಕ್ ಇರ್ಲಿ ಅಥವಾ ನೃತ್ಯ ಇರ್ಲಿ, ಡ್ಯೂರೇಷನ್ ಲೈಫ್, ಆಯಸ್ಸು ಎಲ್ಲ ನಮಕ್ಕಿಂತ ಎಷ್ಟೊಂದು ಸಾವಿರಾರು ಪಟ್ಟು ಉತ್ತಮವಾಗಿ ಇದೆ. ಅವರ ಭೋಗ ವನ್ನು ಹೊಂದುವಂತಹ ಈ ಸೌಕರ್ಯಗಳು ಸಹ ಅಷ್ಟೊಂದು ಜಾಸ್ತಿ ಇದೆ. ನಾವು ಇಲ್ಲಿ ನೋಡಿದ್ರೆ ನಮ್ಮ ಈ ಜಗತ್ತಿನಲ್ಲಿ ನಮ್ಮ ದೇಹ ನೋಡಿದ್ರೆ ಮಲ ಮೂತ್ರ ಅಥವಾ ನವದ್ವಾರಗಳಿಂದ ಎಲ್ಲ ಬೇರೆ ಬೇರೆ ರೀತಿಯ ನ್ಯಾಸ್ಟಿ ವಸ್ತುಗಳು ಬರ್ತದೆ. ಆದ್ರೂ ಸಹ ಎಲ್ಲ ಕೆಲವು ಜೀವಾತ್ಮಗಳು ಈ ನ್ಯಾಸ್ಟಿ ದೇಹವನ್ನು ಉಪಯೋಗಿಸಿಕೊಂಡು ಎಂಜಾಯ್ ಮಾಡ್ಲಿಕ್ಕೆ ನೋಡ್ತಾರೆ. ನ್ಯಾಸ್ಟಿ ಬಾಡಿ, ಬಟ್ ಸ್ಟಿಲ್ ವಿ ವಾಂಟ್ ಟು ಎಂಜಾಯ್. ಆದ್ರೂ ನಮ್ಗೆ ಗಮ್ಮತ್ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು, ಭೋಗವನ್ನು ಹೊಂದಬೇಕು. ನಾವು ನಮ್ಮ ದೇಹ ಇಷ್ಟೊಂದು ಏನು ಕೆಲವೊಮ್ಮೆ ದುರ್ಗಂಧ ಬರಬಹುದು ಅಥವಾ ಮಲಮೂತ್ರ, ಇದನ್ನು ಯಾರು ಆಲೋಚನೆ ಮಾಡುದಿಲ್ಲ. ಐ ವಾಂಟ್ ಟು ಎಂಜಾಯ್ ಈ ಭಾವವನ್ನು ಹೊಂದಿರ್ತಾರೆ. ದೇವತೆಗಳ ಬಾಡಿ ಆತರ ಇಲ್ಲ, ಸುಗಂಧ ಬರ್ತದೆ. ಆದ್ರೂ ಸಹ ದೇವತೆಗಳು ಏನ್ ಹೇಳ್ತಾರೆ, ನಮಗೆ ಭಾರತ ವರ್ಷದಲ್ಲಿ ಜನ್ಮವನ್ನು ಪಡಿಬೇಕು, ಸಂಕೀರ್ತನ ಇದರಲ್ಲಿ ಭಾಗವಹಿಸ್ಲಿಕ್ಕೆ. ಸೊ ಎಷ್ಟೊಂದು ನೋಡ್ತೇವೆ ನಾವು.
ಆಕ್ಚುಲಿ ಪರೀಕ್ಷಿತ್ ಮಹಾರಾಜರನ್ನು ನೋಡ್ಬೋದು, ಯುಧಿಷ್ಠಿರ ಮಹಾರಾಜರನ್ನು ನೋಡ್ಬೋದು. ಯಾರನ್ನು ನೋಡಿದ್ರು ಸಹ ಅವರಿಗೂ ಸಹ ಸಂಪತ್ತು ಅಷ್ಟೊಂದು ಇತ್ತು. ಈಗ ಪರೀಕ್ಷಿತ್ ಮಹಾರಾಜರನ್ನು ನೋಡಿದ್ರೆ ಅವರು ಪಾಂಡವ ಕುಲದಿಂದ ಬಂದಿದ್ರು. ಮತ್ತೆ ಅವರಿಗೆ ಯಾವುದೇ ಕಾಂಪಿಟೇಷನ್ ಇರ್ಲಿಲ್ಲ. ಈ ಕಿಂಗ್ಡಮ್ ಎಲ್ಲ ವಿದೌಟ್ ಎನಿ ಕಾಂಪಿಟೇಷನ್, ಯಾವ ರಾಯರು ಸಹ ಅವರಿಗೆ ಚಾಲೆಂಜ್ ಮಾಡ್ತಾ ಇರ್ಲಿಲ್ಲ. ಸೊ ಈ ರೀತಿ ಪರೀಕ್ಷಿತ್ ಮಹಾರಾಜರಿರ್ಲಿ ಅಥವಾ ಅಂಬರೀಷ ಮಹಾರಾಜ, ಅವರು ವೈರಾಗ್ಯವನ್ನು ಹೊಂದಿದ್ರು. ಆದ್ರೆ ಅವರು ವೈರಾಗ್ಯವನ್ನು ಹೊಂದಿರುವುದು ಅದು ಜಿಗುಪ್ಸೆ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ವೈರಾಗ್ಯವನ್ನು ಹೊಂದಿರ್ಲಿಲ್ಲ. ಅವರ ಹತ್ರ ಎಲ್ಲ ಇತ್ತು, ರಾಜ್ಯ, ಸಂಪತ್ತು, ಬ್ಯೂಟಿ, ಅಥವಾ ಕೆಲಸ ಮಾಡ್ಲಿಕ್ಕೆ 100 ಜನ ಆಳುಗಳು, ರಥ ಅಥವಾ ಕುದುರೆ, ಆನೆ, ಹೇರಳವಾದ ಸಂಪತ್ತು ಎಲ್ಲ ಇತ್ತು. ಆದ್ರೂ ಸಹ ಅವರು ವೈರಾಗ್ಯವನ್ನು ಹೊಂದಿದ್ರು. ಯಾವ ರೀತಿಯ ವೈರಾಗ್ಯ? ಎಲ್ಲವನ್ನು ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ರು. ಅದೇ ರೀತಿ ಇದನ್ನು ನೋಡ್ಬೇಕಾದ್ರೆ ದೇವತೆಗಳು ಆಲೋಚನೆ ಮಾಡ್ತಾರೆ, ನಾವು ಯಾತಕ್ಕಾಗಿ ಭಾರತ ವರ್ಷದಲ್ಲಿ ಜನ್ಮವನ್ನು ಪಡೆಯಬಾರದು? ಅಂತಹ ಜನ್ಮ ಭಾರತ ವರ್ಷದಲ್ಲಿ, ಎಸ್ಪೆಷಲಿ ಈ ಭೂಮಂಡಲದಲ್ಲಿ ಸಿಗುವಂತ ಜನ್ಮನೇ ತುಂಬಾ ಒಳ್ಳೆಯದು. ಯಾಕಂದ್ರೆ ಕಲೆರ್ ದೋಷ ನಿದೆ ರಾಜನ್ ಅಸ್ತಿ ಏಕೋ ಮಹಾನ್ ಗುಣಃ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗಂ ಪರಂ ರಜೇತ್. ಸೊ ಕಲೆರ್ ದೋಷ ನಿದೆ ರಾಜನ್, ಕಲಿಯುಗ ತುಂಬಾ ದೋಷಗಳಿಂದ ತುಂಬಿದೆ. ಆದ್ರೆ ಅಸ್ತಿ ಏಕೋ ಮಹಾನ್ ಗುಣ, ಒಂದು ಮಹಾನ್ ಗುಣ ಇದೆ. ಏನು? ಕೀರ್ತನಾದೇವ ಕೃಷ್ಣಸ್ಯ. ಸೊ ಹರಿಕೀರ್ತನೆ ಮಾಡಿ ಜೀವನದ ಪರಿಪೂರ್ಣತೆಯನ್ನು ಪಡಿಬಹುದು. ಈ ನಮ್ಮ ಶಾರ್ಟ್ ಲೈಫ್, ತುಂಬಾ ಸಣ್ಣ ಜೀವನ, ಹೆಚ್ಚು ಸಮಯ ಇಲ್ಲ ನಮ್ಮ ಹತ್ರ. ಆದ್ರೆ ಈ ಸಣ್ಣ ಸಮಯದಲ್ಲಿ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗಂ ಪರಂ ರಜಿತ್. ಸೊ ಮುಕ್ತ ಸಂಗಂ ಪರಂ, ಎಲ್ಲ ಈ ಜೀವನದ ಬಂಧನಗಳಿಂದ, ಕರ್ಮ ಬಂಧನಗಳಿಂದ ಎಲ್ಲ ಮುಕ್ತರಾಗಬಹುದು. ನಿಮಾಯಿ ಪಂಡಿತ ಶೀಲಾ ಪ್ರಭುಪಾದ ಈ ಉದಾಹರಣೆಯನ್ನು ಕೊಡ್ತಾರೆ. ನಿಮಾಯಿ ಪಂಡಿತ್, ನಿಮಾಯಿ ಪಂಡಿತನಿಗೆ ಲವಿಂಗ್ ಮದರ್, ತುಂಬಾ ಪ್ರೀತಿಯ ತಾಯಿ ಇದ್ಲು, ಸಚಿಮಾತ. ಅವನ ಹೆಂಡತಿ ಲಕ್ಷ್ಮೀ ಪ್ರಿಯ, ವಿಷ್ಣು ಪ್ರಿಯ, ವೆರಿ ಬ್ಯೂಟಿಫುಲ್, ಗಾಡೆಸ್ ಆಫ್ ಫಾರ್ಚೂನ್. ಆದ್ರೆ 24ನೇ ವಯಸ್ಸಲ್ಲಿ ಸನ್ಯಾಸ ತೆಗೆದುಕೊಂಡ್ಬಿಟ್ರು. ಯಾಕೆ? ಜಿಗುಪ್ಸೆ ಹೊಂದಿ ಸನ್ಯಾಸವನ್ನು ತೆಗೆದುಕೊಂಡಿಲ್ಲ, ಆದ್ರೆ ಅಟ್ಯಾಚ್ಮೆಂಟ್ ಟು ಕೃಷ್ಣ, ಕೃಷ್ಣನ ಬಗ್ಗೆ ಮೋಹ ಇತ್ತು. ಸೊ ಅದೇ ರೀತಿ ಪರೀಕ್ಷಿತ ಮಹಾರಾಜನಿಗೂ ಕೃಷ್ಣನ ಬಗ್ಗೆ ಮೋಹ ಇತ್ತು, ಅಂಬರೀಷ ಮಹಾರಾಜನಿಗೂ ಕೃಷ್ಣನ ಬಗ್ಗೆ ಮೋಹ ಇತ್ತು. ಅವರು ವೈರಾಗ್ಯವನ್ನು ಹೊಂದಿರುವುದು ಭೌತಿಕ ವಿಷಯದಲ್ಲಿ ಜಿಗುಪ್ಸೆಯಿಂದ ಅಲ್ಲ, ಆದ್ರೆ ಕೃಷ್ಣನ ಬಗ್ಗೆ ಮೋಹವನ್ನು ಹೊಂದಿರುವುದರಿಂದ ಅವರಿಗೆ ಆ ವೈರಾಗ್ಯ ಇತ್ತು. ಆದ್ರಿಂದ ಆ ವೈರಾಗ್ಯ ಇಸ್ ವೆರಿ ಬ್ಯೂಟಿಫುಲ್. ಈಗ ಪರೀಕ್ಷಿತ್ ಮಹಾರಾಜ ಕಲಿಯನ್ನೇ ಸಬ್ಡ್ಯೂ ಮಾಡಿದಾನೆ. ಅಂತಹ ಗ್ರೇಟ್ ಲೀನಿಯೇಜ್, ಪಾಂಡವರ ಗ್ರೇಟ್ ಲೀನಿಯೇಜ್ ಇಂದ ಬಂದಿದ್ದಾನೆ. ಯಾತಕ್ಕಾಗಿ ಡಿಟ್ಯಾಚ್ಡ್? ವೈರಾಗ್ಯ ಯಾತಕ್ಕಾಗಿ? ಯಾತಕ್ಕಾಗಿ ಅಂದ್ರೆ ಕೃಷ್ಣನ ಬಗ್ಗೆ ಅಷ್ಟು ಪ್ರೇಮ ಇದೆ, ಪ್ರೀತಿ ಇದೆ. ಸೊ ಆದ್ರಿಂದ ಯಾವಾಗ ನಾವು ಕೃಷ್ಣನ ಬಗ್ಗೆ ಪ್ರೇಮವನ್ನು, ಪ್ರೀತಿಯನ್ನು ಹೊಂದ್ತೇವೆ, ಆವಾಗ ನಾವು ಮಾಯಾದಿಂದ ನಾವು ದೂರ ಹೋಗ್ಬೋದು, ಅಥವಾ ಅದು ಮಾಯಾ ವಿಷಯಗಳನ್ನು ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಲ್ಲಿ ಒಬ್ಬನು 100 ವರ್ಷ ಜೀವನ ಮಾಡ್ಬೋದು. ಈಗ ಆ ಜೀವಿತ ಆಶಾ, ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ನಾವು ನೋಡಿ, ಏನು, ನೋಬಡಿ ವಾಂಟ್ಸ್ ಟು ಡೈ. ಅದರ ವಿಷಯ ನೋಡೋಣ. ನೋಬಡಿ ವಾಂಟ್ಸ್ ಟು ಡೈ. ಎಲ್ರಿಗೂ ಎಷ್ಟು ಎಳಿಲಿಕ್ಕಾಗ್ತದೆ ಅಷ್ಟು ಎಳಿ. ಆದ್ರೆ ವಿನಾಕಾರಣ ಎಳೆದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ವ್ಯರ್ಥ ಜೀವನ. ರೆಡ್ವುಡ್ ಟ್ರೀಸ್ ಗಳು 7000 ವರ್ಷ ಇರುವ ರೆಡ್ವುಡ್ ಟ್ರೀಸ್, ಕೃಷ್ಣ ಬಂದಾಗ್ಲೂ ಅದು ನಿಂತಿತ್ತು, ಬುದ್ಧ ಬಂದಾಗ್ಲೂ ನಿಂತಿತ್ತು,
ಜೀಸಸ್ ಕ್ರೈಸ್ಟ್ ಬಂದಾಗ್ಲೂ ನಿಂತಿತ್ತು, ಈಗಲೂ ನಿಂತಿದೆ. ಅದರ ಜೀವನದಲ್ಲಿ ಏನು ವ್ಯತ್ಯಾಸ ಇಲ್ಲ, ಹಾಗೆಯೇ ನಿಂತಿದೆ. ಅಂತಹ ಜೀವನ ಹೊಂದಿದ್ದು ಯಾವ ಪ್ರಯೋಜನ ಇಲ್ಲ. ಆದರೆ ಚೈತನ್ಯ ಮಹಾಪ್ರಭುಗಳು ತುಂಬಾ ಸಣ್ಣ, ಹೆಚ್ಚು ವಯಸ್ಸು 48 ಎಷ್ಟು ಅಷ್ಟೇ ವರ್ಷ, ಆದ್ರೆ ಅವರು ಹೇಗೆ ಸಂಕೀರ್ತನೆಯನ್ನು ಸ್ಪ್ರೆಡ್ ಮಾಡಿದ್ರು. ಈಗ ನಾವು ಒಂದು ಸ್ನೇಲ್ ಅಥವಾ ಒಂದು ಹುಳವನ್ನು ತೆಗೆದುಕೊಂಡ್ರೆ, ಅಥವಾ ಈ ನೊಣ ಯಾವುದನ್ನು ತೆಗೆದುಕೊಂಡ್ರು ಸಹ ಅದನ್ನು ಕೊಲ್ಲಿಕ್ಕೆ ಹೋದ್ರೆ ಅದು ಓಡಿ ಹೋಗ್ತದೆ. ಯಾಕಂದ್ರೆ ಎಲ್ಲಾ ಜೀವಿಗಳಿಗೂ ಜೀವನವನ್ನು ಮಾಡುವಂತಹ ಆಸೆ ಇದೆ. ಕಟ್ವಂಗ ಮಹಾರಾಜ ಅವನಿಗೆ ಕೇವಲ ಒಂದು ಮಿನಿಟ್ ಅಂದ್ರೆ ಒನ್ ಮೂಮೆಂಟ್ ಅಂದ್ರೆ ಒಂದು ಗಡಿ ಅಂತ ಹೇಳ್ತಾರೆ. ಸೊ 40 ಮಿನಿಟ್ಸ್ ಆ ಟೈಪ್ ಒಂದು ಮುಹೂರ್ತ ಇತ್ತು. ಸೊ ಆ ಸಮಯದಲ್ಲಿ ಅವನು ತತ್ಕ್ಷಣವೇ ಭಗವಂತನ ಶರಣು ಹೋಗಿ ಲೈಫ್ ಅನ್ನು ಪರ್ಫೆಕ್ಟ್ ಮಾಡಿಕೊಂಡು ಬಿಟ್ಟು. ಸೊ ಅದೇ ರೀತಿ ಎಷ್ಟೊಂದು ಜನರದ್ದು ಸಣ್ಣ ಜೀವನ ಇರಬಹುದು, ಆದ್ರೆ ನಾವು ಕ್ವಾಲಿಟಿ ಆಫ್ ಲೈಫ್, ನಾವು ಜೀವನ ಹೊಂದಿರುವಾಗ ನಾವು ಏನನ್ನು ಮಾಡ್ತೇವೆ ಅದು ಇಂಪಾರ್ಟೆಂಟ್. ನಾವು ಎಷ್ಟೊಂದು ಸಲ ಸಾವಿನ ಸಮಯದಲ್ಲಿ ಅವರಿಗೆ ಇದನ್ನು ಮಾಡ್ಲಿಕ್ಕೆ ಹೋಗ್ತೇವೆ, ಅದು ಮಾಡಬಾರದು ಅಂತ ಹೇಳುವುದಲ್ಲ. ಆದ್ರೆ ಜನನ ಹೇಗಿದೆ ಅದು ಮುಖ್ಯ ಅಲ್ಲ, ಮರಣ ಹೇಗಿದೆ ಅದು ಮುಖ್ಯ ಅಲ್ಲ. ಆದ್ರೆ ಜನನ ಮತ್ತೆ ಮರಣಗಳ ಮಧ್ಯೆ ಯಾವ ರೀತಿಯಲ್ಲಿ ಜೀವನವನ್ನು ಮಾಡಿದ್ಯಾ, ನೀನು ಭಗವಂತನ ಸೇವೆ ಎಷ್ಟು ಮಾಡಿದ್ಯಾ, ಎಷ್ಟು ಹರಿನಾಮ ಜಪವನ್ನು ಮಾಡಿದ್ಯಾ, ಅದು ಮುಖ್ಯವಾಗಿದೆ. ಸೊ ಈ ವಿಷಯವನ್ನು ಒಬ್ನು ಅರ್ಥ ಮಾಡ್ಕೊಳ್ಬೇಕು. ಏನು ಅಂದ್ರೆ ಕ್ವಾಲಿಟಿ ಆಫ್ ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ಸಮಯ ತುಂಬಾ ಕಮ್ಮಿ ಇದೆ, ಆದ್ರೆ ಆವಾಗ ನಮಗೆ ಎಷ್ಟು ಕ್ಷಣಗಳು ಇದೆ, ಎಷ್ಟು ನಿಮಿಷಗಳು ಇದೆ, ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಹರಿನಾಮ ಮಾಡುವುದರಲ್ಲಿ, ಭಾಗವತ ಓದುವುದು ಅಥವಾ ಕೇಳುವುದು, ಕೃಷ್ಣ ಕಥೆಯನ್ನು ಕೇಳುವುದು, ಇದರಲ್ಲಿ ಉಪಯೋಗಿಸಿದಾಗ ನಮ್ಮ ಜೀವನ ಒಂದು ಸಾರ್ಥಕತೆಯನ್ನು ಹೊಂದುತ್ತದೆ. ಅದು ಬಿಟ್ಟು ನಾವು ಕ್ಷಣವನ್ನು ವ್ಯರ್ಥವಾಗಿ ಸ್ಪೆಂಡ್ ಮಾಡಿದರೆ ಅದು ತುಂಬಾ ಗ್ರೇಟ್ ಲಾಸ್. ಯಾಕಂದ್ರೆ ಅಂತೆ ನಾರಾಯಣ ಸ್ಮೃತಿ, ಜೀವನದ ಕೊನೆಯಲ್ಲಿ ನಾರಾಯಣ ಅಥವಾ ಕೃಷ್ಣನ ನೆನಪಾದ್ರೆ ಜೀವನ ಸಾರ್ಥಕ ಆಗಿ ಬಿಡ್ತದೆ. ಆದ್ರೆ ಜೀವನದ ಕೊನೆಯಲ್ಲಿ ಕೃಷ್ಣನ ನೆನಪಾಗ್ಬೇಕಾದ್ರೆ ಜೀವನದ ಉದ್ದಕ್ಕೂ ಕೃಷ್ಣನ ನೆನಪು ಮಾಡ್ಕೊಳ್ಬೇಕು. ಸೊ ಆದ್ರಿಂದ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ಅಂದ್ರೆ ನಾವು ಜೀವನದ ಉದ್ದಕ್ಕೂ ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡಿದ್ರೆ ಆವಾಗ ಅಂತೆ ನಾರಾಯಣ ಸ್ಮೃತಿ ಸಾಧ್ಯ ಆಗ್ತದೆ. ಸೊ ಇದು ನೆಕ್ಸ್ಟ್ ಕರ್ಮ ವಿಕರ್ಮ ಸ್ವಲ್ಪ ಅದನ್ನು ನೋಡೋಣ. 3ನೇ ಪ್ಯಾರಾಗ್ರಾಫ್ ಓದಿ ದಯವಿಟ್ಟು ಯಾರಾದ್ರೂ. ಹರೇ ಕೃಷ್ಣ, ಯಾರಾದ್ರೂ 3ನೇ ಪ್ಯಾರಾಗ್ರಾಫ್ ನಾವು ಓದ್ಲಾ ಪ್ರಭು? ಹಾ ಮಾತಾಜಿ. ಈಶೋಪನಿಷತ್ತಿನ ಉಪದೇಶಗಳನ್ನು ಹೆಚ್ಚು ವಿವರವಾಗಿ ಸಕಲ ಉಪನಿಷತ್ತುಗಳ ಸಾರ ಸರ್ವಸ್ವವಾದ, ಕೆಲವು ವೇಳೆ ಗೀತೋಪನಿಷತ್ತು ಎಂದು ಕರೆಯಲಾದ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ವೈದಿಕ ಶಾಸ್ತ್ರಗಳಲ್ಲಿ ವಿಧಿಸಲಾಗಿರುವ ಕರ್ತವ್ಯಗಳನ್ನು ಮಾಡದೆ ನೈಷ್ಕರ್ಮ್ಯ ಅಥವಾ ಅಕರ್ಮದ ಅವಸ್ಥೆಯನ್ನು ತಲುಪಲು ಸಾಧ್ಯವಿಲ್ಲವೆಂದು ಭಗವದ್ಗೀತೆಯಲ್ಲಿ ದೇವೋತ್ತಮ ಪರಮಪುರುಷನು ಹೇಳಿದ್ದಾನೆ. 3.9-16 ಮಾನವನು ಪರಮ ಪುರುಷನ ಪ್ರಭು ಶಕ್ತಿಯನ್ನು ಕ್ರಮಕ್ರಮವಾಗಿ ಅರಿಯುವಂತಹ ರೀತಿಯಲ್ಲಿ ವೇದಗಳು ಅವನ ಕ್ರಿಯಾಶಕ್ತಿಯನ್ನು ನಿಯಂತ್ರಿಸಬಲ್ಲವು. ದೇವೋತ್ತಮ ಪರಮ ಪುರುಷನ ಪ್ರಭು ಶಕ್ತಿಯನ್ನು ಒಬ್ಬನು ಮನಗಂಡಾಗ ಅವನು ನಿಜವಾದ ಜ್ಞಾನದ ಹಂತವನ್ನು ತಲುಪಿದ್ದಾನೆಂದು ತಿಳಿಯಬೇಕು. ಈ ಶುದ್ಧೀಕೃತ ಹಂತದಲ್ಲಿ ಸತ್ವ, ರಜಸ್, ತಮೋಗುಣಗಳು ನಿಷ್ಕ್ರಿಯವಾಗಿ ಒಬ್ಬನು ನೈಷ್ಕರ್ಮ್ಯದ ಆಧಾರದ ಮೇಲೆ ಕೆಲಸ ಮಾಡುತ್ತಾನೆ. ಅಂಥ ಕೆಲಸವು ಒಬ್ಬನನ್ನು ಜನನ ಮರಣಗಳ ಚಕ್ರಕ್ಕೆ ಬಂಧಿಸುವುದಿಲ್ಲ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರಾದ್ರೂ ಓದಿ, ಇಲ್ಲ ಅಂದ್ರೆ ಮಾತಾಜಿ ಓದ್ತಾರೆ. ಓದಿ ಮಾತಾಜಿ, ಯಾರು ಇಲ್ಲ ಅನ್ಸ್ತದೆ. ವಾಸ್ತವವಾಗಿ ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸುವುದಕ್ಕಿಂತ ಹೆಚ್ಚಾಗಿ ಯಾರೂ ಏನು ಮಾಡಬೇಕಾಗಿಲ್ಲ.
ಆದರೆ ಜೀವನದ ಕೆಳ ಹಂತಗಳಲ್ಲಿ ಇದ್ದಕ್ಕಿದ್ದಂತೆ ಭಕ್ತಿ ಸೇವೆಯ ಕೆಲಸ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ. ಕಾಮ್ಯ ಕರ್ಮಗಳನ್ನು ಸಂಪೂರ್ಣವಾಗಿ ಬಿಡಲಾಗುವುದಿಲ್ಲ. ಬದ್ಧಾತ್ಮನು ಇಂದ್ರಿಯ ಸುಖಕ್ಕಾಗಿ, ಸ್ವಾರ್ಥಕ್ಕಾಗಿ ತನ್ನ ಆಪ್ತ ವರ್ಗ ಹಾಗೂ ಮುಂದುವರಿದ ಬಂಧು ವರ್ಗಗಳಲ್ಲಿ ಇಲ್ಲವೇ ಅನಂತರದ ಫಲಕ್ಕಾಗಿ ದುಡಿಯುವುದು ರೂಢಿಯಾಗಿದೆ. ಜನಸಾಮಾನ್ಯನು ಸ್ವಂತ ಇಂದ್ರಿಯ ಸುಖಕ್ಕಾಗಿ ದುಡಿಯುತ್ತಾನೆ. ಈ ಇಂದ್ರಿಯ ಸುಖದ ತತ್ವವನ್ನು ತನ್ನ ಸಮಾಜ, ರಾಷ್ಟ್ರ ಅಥವಾ ಜನತೆಗೆ ವಿಸ್ತರಿಸಿದಾಗ ಅದಕ್ಕೆ ಪರೋಪಕಾರ, ಸಮಾಜವಾದ, ಕಮ್ಯುನಿಸಂ, ರಾಷ್ಟ್ರೀಯತಾವಾದ, ಮಾನವತಾವಾದವೇ ಮೊದಲಾದ ಆಕರ್ಷಕ ಹೆಸರುಗಳು ಬರುತ್ತವೆ. ಈ ವಾದಗಳು ಖಂಡಿತವಾಗಿ ತುಂಬಾ ಆಕರ್ಷಕವಾದ ಕರ್ಮ ಬಂಧನದ ರೂಪಗಳು. ಆದರೆ ಈಶೋಪನಿಷತ್ತಿನ ವೈದಿಕ ಉಪದೇಶವೆಂದರೆ, ಒಬ್ಬನು ಈ ಮೇಲೆ ಹೇಳಿದ ವಾದಗಳಿಗಾಗಿ ಬದುಕುವುದಾದರೆ ಅವನು ಅವುಗಳನ್ನು ಭಗವತ್ ಕೇಂದ್ರಿತವಾಗಿ ಮಾಡಬೇಕು. ಸಂಸಾರಿಯಾದರೆ ಅಥವಾ ಪರೋಪಕಾರಿಯಾದರೆ, ಸಮಾಜವಾದಿಯಾದರೆ, ಕಮ್ಯುನಿಸ್ಟ್ ಆದರೆ, ರಾಷ್ಟ್ರೀಯತಾವಾದಿಯಾದರೆ, ಇಲ್ಲವೇ ಮಾನವತಾವಾದಿಯಾದರೆ ತಪ್ಪಲ್ಲ. ಆದರೆ ಅವನು ತನ್ನ ಕೆಲಸ ಕಾರ್ಯಗಳನ್ನು ಭಗವತ್ ಕೇಂದ್ರಿತ ಭಾವನೆಯಿಂದ ಮಾಡಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮತ್ತೆ ಸೊ ಒಂದು ಶ್ಲೋಕ ಇದೆ, ಏನದು? ಆಶಾಪಾಶೈ ಶತೈ ಬದ್ಧ ಕಾಮಕ್ರೋಧ ಪರಾಯಣ. ಸೊ ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಡಿಸೈರ್ಸ್, ಎಷ್ಟೊಂದು ಭೌತಿಕ ಆಸೆಗಳನ್ನು ಹೊಂದಿದ್ರೆ ಕೆಲವರು ಅನ್ಯಾಯ ಮಾರ್ಗವನ್ನು ಅನುಸರಿಸ್ತಾರೆ. ಈ ವೆಲ್ತ್ ಏನು, ದುಡ್ಡು, ಇದನ್ನು ಲಕ್ಷ್ಮಿ ಅಂತ ಹೇಳ್ತಾರೆ. ಲಕ್ಷ್ಮಿಯನ್ನು ಯಾವಾಗ್ಲೂ ನಾರಾಯಣನ ಜೊತೆಗೆ, ನಾರಾಯಣನ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಸೀತಾ ಶುಡ್ ಬಿ ವಿತ್ ರಾಮ. ಸೀತೆ ರಾವಣನ ಜೊತೆಗೆ ಇರುವುದಿಲ್ಲ. ಸೊ ಅದರಿಂದ ಯಾವಾಗ ವೆಲ್ತ್, ಆಸ್ತಿ, ಸಂಪತ್ತು ಎಲ್ಲವನ್ನು ನಾರಾಯಣನ ಸೇವೆಯಲ್ಲಿ, ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಸೊ ಇಲ್ಲದಿದ್ರೆ ಏನಾಗ್ತದೆ? ಅನ್ಲಾಫುಲ್ ಅಂಡ್ ಡಿಸ್ಟ್ರಕ್ಟಿವ್ ಅಂತ ಹೇಳ್ತಾರೆ. ಯಾವಾಗ ನಾವು ಕಾನೂನಿಗೆ ವಿರುದ್ಧವಾಗಿ ಅಥವಾ ಭಗವಂತನ ಕಾನೂನಿಗೆ ವಿರುದ್ಧವಾಗಿ ಮಾಡಿದಾಗ ಅದು ನಮಗೆ ಡಿಸ್ಟ್ರಕ್ಟಿವ್, ಅಂದ್ರೆ ಡಿಸ್ಟ್ರಕ್ಟಿವ್, ಸ್ವಲ್ಪ ಡೇಂಜರ್ ನಮ್ಗೆ ಬರ್ಬೋದು. ಉದಾಹರಣೆಗೆ, ಈಗ ನಮ್ಮ ಗವರ್ಮೆಂಟಿಗೆ ಗೊತ್ತಿಲ್ಲದೆ, ಟ್ಯಾಕ್ಸ್ ಸರಿಯಾಗಿ ಕಟ್ಟದೆ ನಾವು ಈ ದುಡ್ಡನ್ನು, ಬ್ಲ್ಯಾಕ್ ಮನಿಯನ್ನು ನಾವು ಒಟ್ಟು ಹಾಕೊಂಡ್ರೆ, ಒಂದನೇದಾಗಿ ಇನ್ಕಮ್ ಟ್ಯಾಕ್ಸ್ ರೇಡ್ ಅದೆಲ್ಲ ಆಗ್ತದೆ. ಹೇಗೂ ಗವರ್ಮೆಂಟ್ ಅದನ್ನು ತೆಗೆದುಕೊಳ್ತದೆ. ಅಷ್ಟೇ ಅಲ್ಲದೆ ಸರಿಯಾಗಿ ಟ್ಯಾಕ್ಸ್ ಅನ್ನು ಕಟ್ಟದೆ ಆ ದುಡ್ಡನ್ನು ಅವನು ಒಳಗೆ ಹಾಕಿದ, ಅಂದ್ರೆ ಕೋಟಾವನ್ನು ದಾಟಿ ಬೇರೆಯವರ ಆಸ್ತಿಯನ್ನು ಕಬ್ಜಾ ಮಾಡಿದಾನೆ. ಆದ್ರಿಂದ ಅವನು ನರಕಕ್ಕೆ ಹೋಗ್ಬೇಕಾಗ್ಬೋದು ಅಥವಾ ನೀಚ ಯೋನಿಗಳಿಗೆ ಹೋಗ್ಬೇಕಾಗ್ಬೋದು. 84 lakh ಸ್ಪೀಶೀಸ್ ಆಫ್ ಲೈಫ್ ಇದೆ. ಸೊ ಅದರಲ್ಲಿ ಮನುಷ್ಯ ಜನ್ಮದಿಂದ ಕೆಳಗೆ ಆನಿಮಲ್ ಲೈಫ್ಸ್ಗಳು, ಪ್ರಾಣಿ ಜೀವನ, ಪಕ್ಷಿ ಜೀವನ ಅಥವಾ ಗಿಡ ಮರ, ಈ ರೀತಿಯ ಜೀವನವನ್ನು ಮುಂದೆ ನಡೆಸಬೇಕಾಗಬಹುದು. ಸೊ ಆದ್ರಿಂದ ಯಾತಕ್ಕಾಗಿ ಈ ವಿಷಯಗಳನ್ನು ಒಬ್ನು ಮಾಡಬೇಕು? ಅವನು ಸರಿಯಾಗಿ ಆಲೋಚನೆ ಮಾಡುವುದಿಲ್ಲ. ಹೇಗೂ ನನಗೆ ಉಪಯೋಗ ಮಾಡುವುದೆಷ್ಟು, ನಾನು ಇಷ್ಟು ಆಹಾರವನ್ನು ಸ್ವೀಕಾರ ಮಾಡ್ತೇನೆ, ಇಷ್ಟು ವಿಹಾರವನ್ನು ಪಡಿತೇನೆ, ನನ್ನ ಕೋಟವನ್ನು ಯಾತಕ್ಕಾಗಿ ನಾನು ದಾಟಬೇಕು? ದರ್ ಈಸ್ ಎ ಸ್ಟ್ಯಾಂಡರ್ಡ್. ಅಂದ್ರೆ ಏನು ಅಂದ್ರೆ ನೀಡ್ ಅಂಡ್ ಗ್ರೀಡ್. ನಮಗೆ ಬೇಕಾದಷ್ಟು ನಾವು ಏನು ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಲಿಕ್ಕೆ ಎಷ್ಟು ಬೇಕು ಅದನ್ನು ನಾವು ಸ್ವೀಕಾರ ಮಾಡಿದ್ವಿ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಈ ಪ್ರಿನ್ಸಿಪಲ್ ಮೇಲೆ ನಾವು ಜೀವನ ಮಾಡಿದ್ವಿ. ಜಾಸ್ತಿ ಟೆನ್ಷನ್ ಇರುವುದಿಲ್ಲ. ನಾವು ನೋಡ್ಬೋದು ಬೇಕಾದ್ರೆ, ಬರೇ ಈಗ ರೋಟಿ, ಕಪಡ, ಮಕಾನ್ ಅಂದ್ರೆ ವಸ್ತ್ರ, ನಮ್ದು ಇದು ತಿನ್ಲಿಕ್ಕೆ ಆಹಾರ, ಇದಕ್ಕೆಲ್ಲ ಜಾಸ್ತಿ ಖರ್ಚಿರುವುದಿಲ್ಲ. ಆದ್ರೆ ತುಂಬಾ ಲಕ್ಸುರಿಯಸ್ ಲೈಫ್ ಅಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನು ತುಂಬಾ ಹೈ ಮಾಡಬೇಕು. BMW ಕಾರ್ ಬೇಕು, ನನಗೆ 5 BHK ಮನೆ ಬೇಕು, ಅಥವಾ ಹೈ ಎಂಡ್ ಎಲ್ಲ ಇಂಟೀರಿಯರ್ ಡಿಸೈನ್ಸ್ಗಳು ಎಲ್ಲ ಬೇಕು ಅಂದ್ರೆ ಏನಾಗ್ತದೆ? ಆವಾಗ ಹಾರ್ಡ್ ಸ್ಟ್ರಗಲ್ ಫಾರ್ ಲೈಫ್ ಮಾಡ್ಬೇಕು, ಪ್ರಯಾಸವನ್ನು ಮಾಡ್ಬೇಕಾಗ್ತದೆ. ಅದಕ್ಕೆ 3 ಇದು ಏನು, ಪವರ್ಗ, ಅಪವರ್ಗ, ಪವರ್ಗ ಗೊತ್ತಿರ್ಬೋದು ನಿಮ್ಗೆ. ಪವರ್ಗ ಅಂದ್ರೆ ಏನು, ಯಾರಿಗೆ ಗೊತ್ತಾ? ಪವರ್ಗ
ಹಾರ್ಡ್ ಸ್ಟ್ರಗಲ್ ಫಾರ್ ಲೈಫ್ ಇದನ್ನು ವಿವರಿಸ್ಲಿಕ್ಕೆ ಪ್ರಭುಪಾದ್ರು ಪ ವರ್ಗವನ್ನು ಉಪಯೋಗಿಸ್ತಾರೆ. ಏನದು ಪ ವರ್ಗ ಅಂದ್ರೆ? ಪರಿಶ್ರಮ, ಫೇನ, ಬಂಧನ, ಭಯ, ಭಯ, ಮೃತ್ಯು. ಪ ಪ ಬ ಭ ಮ. ಮ. ನಾವು ಕನ್ನಡದಲ್ಲಿ ನಮ್ಗೆ ಗೊತ್ತಿರ್ಬೋದು ಪ ಪ ಬ ಬ ಮ ತ ತ ದ ದ ನ. ಸೊ ಅದರಲ್ಲಿ ಪ ವರ್ಗ ಅಂದ್ರೆ ಪ ಪ ಬ ಭ ಮ. ಪ ಅಂದ್ರೆ ಏನು? ಪರಿಶ್ರಮ. ಪ ಫೇಣ, ಪರಿಶ್ರಮ, ತುಂಬಾ ಪರಿಶ್ರಮವನ್ನು ಮಾಡ್ತಾನೆ. ಹೇಗೆ? ಡಾಂಕಿ ಹೇಗೆ? ಅದು ಡಾಂಕಿಯ ಕತ್ತಿಗೆ ಒಂದು ಸ್ಟಿಕ್ ಅನ್ನು ಕಟ್ಟಿ ಅಲ್ಲಿ ಕ್ಯಾರೆಟ್ ಇಟ್ಟಾಗ ಅದು ಆಲೋಚನೆ ಮಾಡ್ತದೆ, ನಾನು ಸ್ವಲ್ಪ ಮುಂದೆ ಹೋದ್ರೆ ಕ್ಯಾರೆಟ್ ಸಿಕ್ಕಿ ಬಿಡ್ತದೆ ಅಂತ. ಸ್ವಲ್ಪ ಮುಂದೆ ಹೋಗ್ತದೆ, ಕ್ಯಾರೆಟ್ ಸಹ ಮುಂದೆ ಹೋಗ್ತದೆ ಹಾಗೆ. ಸೊ ಇವರನ್ನು ಮೂಢಾಸ್ ಅಂತ ಹೇಳ್ತಾರೆ. ಉದಾಹರಣೆಗೆ ಟ್ರೈನ್ ಅಲ್ಲಿ ನಾವು ನೋಡ್ಬೋದು, ಪುಣೆ ಬ್ಯಾಂಗ್ಳೂರು. ಸೊ ಒಬ್ನು ಪುಣೆಯಲ್ಲಿ ಕೆಲಸದಲ್ಲಿ ಇರ್ತಾನೆ, ಅವನಿಗೆ 500 ರೂಪಾಯಿ ಜಾಸ್ತಿ ಸಿಗ್ತದಂತ ಅವನು ಪುಣೆಯಿಂದ ಬಾಂಬೆಗೆ ಹೋಗಿ ಪುಣೆ ಬಾಂಬೆ. ಸೊ ಬಾಂಬೆ ಅಲ್ಲಿ 3 ಅವರ್ಸ್ ಜರ್ನಿ. ಸೊ ಪುಣೆಯಿಂದ ಬಾಂಬೆಗೆ ಹೋಗಿ ಬಾಂಬೆ ಮತ್ತೆ 3 ಅವರ್ಸ್ ಎಕ್ಸ್ಟ್ರಾ, 500 ರೂಪಾಯಿ ಜಾಸ್ತಿ ಕಮಾಯಿ ಮಾಡ್ಲಿಕ್ಕೆ. ಸೊ ಇದು ತಪ್ಪು ಅಂತ ಹೇಳುವುದಲ್ಲ, ಆದ್ರೆ ಯಾತಕ್ಕಾಗಿ ಜೀವನವನ್ನು ಮಾಡ್ತಾ ಇದ್ಯಾ? ನಿನಗೆ ಆಧ್ಯಾತ್ಮಿಕ ಲೈಫಲ್ಲಿ ಜೀವನದಲ್ಲಿ ಇಂಟ್ರೆಸ್ಟ್ ಇದೆಯಾ? ಅದನ್ನು ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಆಮೇಲೆ ಟ್ರೈನ್ ಅಲ್ಲಿ ಇಸ್ಪೀಟ್ ಆಡುವುದು, ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋದ್ರೆ ಸರಿಯಾದ ಗೌರವವನ್ನು ಕೊಡುವುದಿಲ್ಲ, ಈ ರೀತಿ ಮಾಡ್ತಾರೆ. ಸೊ ಪರಿಶ್ರಮ ಫೇಣ, ತುಂಬಾ ಪರಿಶ್ರಮ ಮಾಡಿದಾಗ ಫೇಣ. ಆಮೇಲೆ ಬಂಧನಕ್ಕೆ ಒಳಗಾಗ್ತಾನೆ, ಯಾಕಂದ್ರೆ ಆಧ್ಯಾತ್ಮಿಕ ಕನೆಕ್ಷನ್ ಇಲ್ಲ. ಆಮೇಲೆ ದುಡ್ಡನ್ನು ಸಂಗ್ರಹ ಮಾಡಿದ್ಮೇಲೆ ಭಯ, ನನ್ನ ಜಾಬ್ ಹೋಗ್ತದೋ ಅಥವಾ ನನ್ನ ದುಡ್ಡನ್ನು ಯಾರು ಕತ್ಕೊಂಡು ಹೋಗ್ತಾರೋ, ಅದರಿಂದ ಎಲ್ಲಾ ರೀತಿಯ ಸೆಕ್ಯೂರಿಟಿಗಳನ್ನು ಮಾಡ್ಕೊಳ್ಬೇಕು. ಆಮೇಲೆ ಭಯ, ಆಮೇಲೆ ಮೃತ್ಯು, ಕೊನೆಗೆ ಮೃತ್ಯು ಬರ್ತದೆ, ಎಲ್ಲವನ್ನು ಬಿಟ್ಟು ಹೋಗ್ಬೇಕಾಗ್ತದೆ. ಸೊ ಬೆಟರ್ ಪ್ರಾಸ್ಪೆಕ್ಟ್ ಸ್ಟೋರಿ ಅಂತ ಒಂದಿದೆ. ಸೊ ಬೆಟರ್ ಪ್ರಾಸ್ಪೆಕ್ಟ್ ಸ್ಟೋರಿ ಅಂದ್ರೆ ಒಂದು ಕತ್ತೆ ಇರ್ತದೆ, ಧೋಬಿಗೆ ಒಂದು ಕತ್ತೆ ಇರ್ತದೆ. ಅವನು ಕತ್ತೆ ಆಲೋಚನೆ ಮಾಡ್ತಾ ಇದ್ದಾನೆ, ಏನು? ಧೋಬಿ ಹಿಂದಿನ ರಾತ್ರಿ ತನ್ನ ಮಗಳಿಗೆ ಬೈತಾ ಇರ್ತಾನೆ. ಏನ್ ಬೈತಾ ಇರ್ತಾನೆ? ನೀನು ತುಂಬಾ ನಟ್ಕಟ್, ಅಂದ್ರೆ ಈ ರೀತಿಯ ಚೇಷ್ಟೆಗಳನ್ನು ಮಾಡಿದ್ರೆ ನಾನು ನಿನ್ನನ್ನು ಆ ಕತ್ತೆಗೆ ಮದುವೆ ಮಾಡಿಸ್ತೇನೆ. ಈ ವಿಷಯವನ್ನು ಆ ಕತ್ತೆ ಕೇಳ್ತದೆ. ಆಮೇಲೆ ಆ ಕತ್ತೆ ಯಾವ ಆಸೆಯನ್ನು ಇಟ್ಕೊಂಡಿರ್ತದೆ? ಒಂದು ದಿನ ಧೋಬಿ ತನ್ನ ಮಗಳನ್ನು ನನಗೆ ಮದುವೆ ಮಾಡಿ ಕೊಡ್ತಾನೆ ಅಂತ, ಆ ರೀತಿಯ ಆಸೆ. ಇದನ್ನು ಬೆಟರ್ ಪ್ರಾಸ್ಪೆಕ್ಟ್ ಸ್ಟೋರಿ ಅಂತ ಹೇಳ್ತಾರೆ. ಅದೇ ರೀತಿ ಎಲ್ಲ ಆಧುನಿಕ ವ್ಯಕ್ತಿಗಳು ಕೆಲಸ ಮಾಡ್ತಾರೆ. ಏನು? ಯಾತಕ್ಕಾಗಿ ನೀನು 16 ಗಂಟೆ ಕೆಲಸ ಮಾಡ್ತಾ ಇದ್ದೀಯಾ? ನನಗೆ ಬೆಟರ್ ಪ್ರಾಸ್ಪೆಕ್ಟ್ ಸಿಗ್ತದೆ, ನನಗೆ ನಾಳೆ ಹೊರಗಡೆ ದೇಶಕ್ಕೆ ಕಳಿಸ್ತಾರೆ, ಅದಕ್ಕಾಗಿ 16 ಗಂಟೆ ಕೆಲಸ. 16 ಗಂಟೆ ಕೆಲಸ ಮಾಡಿ ಸ್ಲಾಗಿಂಗ್ ಅನ್. ವಾಟ್ ಈಸ್ ದ ಕ್ವಾಲಿಟಿ ಆಫ್ ಯುವರ್ ಲೈಫ್? ನಿನ್ನ ಜೀವನದ ಕ್ವಾಲಿಟಿ ಏನಿದೆ? ಜೀವನದ ಗುರಿ ಏನು? ನಾವು ಪ್ರತಿಯೊಂದು ಕಾರ್ಯಗಳನ್ನು ಮಾಡಬೇಕಾದ್ರೆ ನಾವು ಜೀವನದ ಗುರಿಯ ಕಡೆಗೆ ಹೋಗ್ಬೇಕು, ಕೃಷ್ಣನ ಹತ್ತಿರ ಹೋಗ್ಬೇಕು. ಅದು ಬಿಟ್ಟು ಕರ್ಮ ಬಂಧನಕ್ಕೆ ಒಳಗಾಗಬಾರ್ದು. ಒಂದು ಜೈಲಲ್ಲಿ ಒಂದು ಕತೆ ಇದೆ. ಏನು ಅಂದ್ರೆ, ಒಂದು ಜೈಲಲ್ಲಿ ಒಂದು ಗುಂಡು ರೌಂಡ್ ಆಗಿರುವಂತಹ ಒಂದು ದೊಡ್ಡ ಕಲ್ಲನ್ನು ಆ ಜೈಲಿನ ಕೈದಿಗೆ ಮೇಲೆ, ಅವನು ಗುಡ್ಡದ ಮೇಲೆ ತೆಗೆದುಕೊಂಡು ಹೋಗ್ಬೇಕು. ಅವನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಅವನು ಸ್ವಲ್ಪ ನಿಂತ್ರೆ ಅವನಿಗೆ ಚಾಟಿಯಿಂದ ಹೊಡಿತಾರೆ. ಅದಕ್ಕೆ ಅವನು ತುಂಬಾ ಕಷ್ಟಪಟ್ಟು ಆ ಗುಂಡಾದ ಕಲ್ಲನ್ನು ಮೇಲೆ ಎತ್ಕೊಂಡು ಹೋಗ್ತಾನೆ. ಆಮೇಲೆ ಮೇಲೆ ಹೋದ್ಮೇಲೆ ತುದಿಯನ್ನು ತಲುಪಿದ ತಕ್ಷಣ ಬಿಟ್ಟು ಬಿಡ್ಬೇಕು, ಅದು ಮತ್ತೆ ಕೆಳಗೆ ಬರ್ತದೆ, ಮತ್ತೆ ಅವನು ಅದನ್ನು ಮೇಲೆ ತೆಗೆದುಕೊಂಡು ಹೋಗ್ಬೇಕು. ಸೊ ಇದೇ ಅವನು ಪ್ರತಿದಿನ ಬೆಳಗಿಂದ ರಾತ್ರಿ ತನಕ ಇದನ್ನೇ ಮಾಡುವುದು. ಸೊ ಈ ವಿಷಯ ಈಗ ಕೆಲವರು ಭಕ್ತರು ಇದನ್ನು ಹೇಳ್ಬೇಕಾದ್ರೆ ನಗ್ತಾ ಇದ್ರು. ಆದ್ರೆ ಪ್ರತಿಯೊಬ್ಬ ಜೀವಾತ್ಮ ಹೆಚ್ಚು ಕಡಿಮೆ ಅದನ್ನೇ ಮಾಡ್ತಾ ಇರುವುದು.
ಜೀವನ ಎಲ್ಲೋ ಜನ್ಮವನ್ನು ಪಡಿತಾನೆ. ಆಮೇಲೆ ಏನು ಈ ಅಥವಾ ಏನು ಜಾಕ್ ಅಂಡ್ ಜಿಲ್ ವೆಂಟ್ ಅಪ್ ದ ಹಿಲ್ ಇದನ್ನೇ ಕಲಿತಾರೆ. ಆಮೇಲೆ 1ನೇ ತರಗತಿ PhD ಆದ್ಮೇಲೆ ಮತ್ತೆ ಇದೇ ರೀತಿ ಕಲ್ಲನ್ನು ಮೇಲೆ ತೆಗೆದುಕೊಂಡು ಹೋದ. ಇಷ್ಟು ನನ್ನ ಬ್ಯಾಂಕ್ ಅಲ್ಲಿ ಇಷ್ಟು ಲಕ್ಷ ದುಡ್ಡಿದೆ, ನನ್ನ ಆಸ್ತಿ ಇದೆ, ಪಾಸ್ತಿ ಇದೆ, ಮೇಲೆ ತುದಿ ಮೇಲೆ ಹೋದ್ಮೇಲೆ ಬಿಟ್ಟು ಬಿಡುದು. ಆಮೇಲೆ ಮತ್ತೆ ಅದನ್ನು ಝೀರೋಗೆ ಬರ್ತದೆ. ನೆಕ್ಸ್ಟ್ ಲೈಫ್ ಇಂದ ಮತ್ತೆ ಝೀರೋ, ಮತ್ತೆ ಜಾಕ್ ಅಂಡ್ ಜಿಲ್ ವೆಂಟ್ ಅಪ್ ದ ಹಿಲ್, ಜಾಕ್ ಅಂಡ್ ಜಿಲ್ ವೆಂಟ್ ಅಪ್ ದ ಹಿಲ್. ಪ್ರತಿ ಜನ್ಮದಲ್ಲಿ ಇದೆ. ಸೊ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರೆ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಸೊ ಇದರಿಂದ ನಾವು ಭಗವಂತನ ಶರಣು ಹೋಗದಿದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಶೀಲಾ ಪ್ರಭುಪಾದರ ಶಿಷ್ಯ ಒಬ್ರು ಇದ್ದಾರೆ, ಅವರು ಊರ್ಮಿಳಾ ಮಾತಾಜಿ, ನಿಮ್ಗೆ ಗೊತ್ತಿರ್ಬೋದು. ಅವ್ರು ಹೇಳ್ತಾ ಇದ್ರು, ಪ್ರತಿದಿನ ನಾನು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಆಲೋಚನೆ ಮಾಡುದು ಏನು, ಎಂತಹ ದೇಹ ಸಿಕ್ಕಿದೆ, ಮಲ ವಿಸರ್ಜನೆ ಮಾಡ್ಬೇಕು, ಮೂತ್ರ ವಿಸರ್ಜನೆ, ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ಬೇಕು, ಮತ್ತೆ ಎಷ್ಟು ಸಿಂಬಳ ಬರ್ತದೆ, ಏನು, ಮತ್ತೆ ಪದೇ ಪದೇ ಸ್ನಾನ ಮಾಡಬೇಕು, ಆದ್ರೂ ಸಹ ದುರ್ಗಂಧ ಬರ್ತದೆ, ಎಂತ ರೀತಿಯ ದೇಹ ಸಿಕ್ಕಿದೆ. ಸೊ ಅದರಿಂದ ಬುದ್ಧಿವಂತನಾದವನು ಆಲೋಚನೆ ಮಾಡ್ತಾನೆ, ನನ್ಗೆ ಇಂತಹ ದೇಹ ಬೇಡ, ನನ್ಗೆ ಆಧ್ಯಾತ್ಮಿಕ ದೇಹ ಪಡೆದು ನಾನು ಶಾಶ್ವತವಾಗಿ ವೈಕುಂಠದಲ್ಲಿ ಗೋಲೋಕಧಾಮದಲ್ಲಿ ಆನಂದದಿಂದ ಇರ್ತೇನೆ. ಯಾತಕ್ಕಾಗಿ ಇಂತಹ ಮಲ ಮೂತ್ರವನ್ನು ಹೊಂದಿರುವಂತಹ ದೇಹ ಬೇಕು. ಸೊ ಇನ್ನೊಂದು ಆಂಗಲ್ ಅಲ್ಲಿ ನೋಡುದಿದ್ರೆ ಇದು ಧರ್ಮ ಸಾಧನ, ಶರೀರಂ ಧರ್ಮ ಸಾಧನ. ಮೂಳೆ ಮತ್ತೆ ಮಾಂಸದಿಂದ ಮಾಡಲ್ಪಟ್ಟಿದೆ ಶರೀರ, ಆದ್ರೆ ಈ ಶರೀರವನ್ನು ಉಪಯೋಗಿಸಿಕೊಂಡು ಹೈಯೆಸ್ಟ್ ಪರ್ಫೆಕ್ಷನ್ ಭಗವಂತನ ಕೃಷ್ಣ ಪ್ರೇಮವನ್ನು ಪಡಿಬಹುದು. ಹರಿನಾಮ ಜಪವನ್ನು ಮಾಡಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಬರೇ ಹರಿನಾಮ ಜಪದಿಂದ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಆದ್ರಿಂದ ನಾನು ಈ ಧರ್ಮ ಶರೀರವನ್ನು, ಅದು ಮಲ ಮೂತ್ರವನ್ನು ಹೊಂದಿರಬಹುದು, ಆದ್ರೆ ಆ ಶರೀರವನ್ನು ಉಪಯೋಗಿಸಿಕೊಂಡು ನಾನು ಅತಿ ಉನ್ನತವಾದ ಪರಿಪೂರ್ಣತೆಯನ್ನು ಪಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಇದೇ ಜನ್ಮದಲ್ಲಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆ ಪ್ರಜ್ಞೆಯನ್ನು ನಾವು ಹೊಂದಿರಬೇಕು. ಸೊ ನೆಕ್ಸ್ಟ್ 2 ಪ್ಯಾರಾವನ್ನು ಓದಿ ಬಿಡಿ, ಆಮೇಲೆ ನಾನು ಕರ್ಮ ಅಕರ್ಮ ವಿಕರ್ಮ ಅದನ್ನು ಫೋರ್ ಮಾಡ್ತೀನಿ. ಹರೇ ಭಗವತ್ ಕೃಷ್ಣ. ಕೇಂದ್ರಿತ ಹೇಳಿ ಮತ್ತೆ ಲಾಸ್ಟ್ 2 ಪ್ಯಾರಾಗ್ರಾಫ್ಸ್. ಭಗವತ್ ಕೇಂದ್ರಿತ ಕೆಲಸ ಕಾರ್ಯಗಳು ಎಷ್ಟು ಉಪಯುಕ್ತವೆಂದರೆ ಅಂಥ ಒಂದೆರಡನ್ನು ಮಾಡಿದರೆ ಸಾಕು, ಅದು ವ್ಯಕ್ತಿಯನ್ನು ಗಂಡಾಂತರದಿಂದ ಪಾರು ಮಾಡುತ್ತದೆಂದು ಭಗವದ್ಗೀತೆ 2.40 ಹೇಳುತ್ತದೆ. ಜೀವನದ ಪರಮ ಗಂಡಾಂತರವೆಂದರೆ ಮತ್ತೆ ಮತ್ತೆ ಜನನ ಮರಣಗಳ ಚಕ್ರಕ್ಕೆ ಜಾರಿ ಬೀಳುವುದು. ಹೇಗೋ ಒಬ್ಬನು ಮನುಷ್ಯ ಜನ್ಮದಲ್ಲಿ ಆಧ್ಯಾತ್ಮಿಕ ಅವಕಾಶವನ್ನು ಕಳೆದುಕೊಂಡು ಮತ್ತೆ ಈ ಹುಟ್ಟು ಸಾವುಗಳ ಚಕ್ರಕ್ಕೆ ಬಿದ್ದರೆ ಅವನು ತುಂಬಾ ದುರದೃಷ್ಟಶಾಲಿ ಎಂದು ಪರಿಗಣಿಸಬೇಕು. ದೋಷ ಪೂರಿತವಾದ ಇಂದ್ರಿಯಗಳಿಂದಾಗಿ ಮೂರ್ಖನಾದವನಿಗೆ ಹೀಗೆ ನಡೆಯುತ್ತಿದೆ ಎಂಬುದೇ ಗೊತ್ತಾಗುವುದಿಲ್ಲ. ಆದ್ದರಿಂದ ಈಶಾವಾಸದ ಮನೋಭಾವದಿಂದ ನಮ್ಮ ಶಕ್ತಿಯನ್ನು ವ್ಯಯಿಸಬೇಕು ಎಂದು ಈಶೋಪನಿಷತ್ ಹೇಳುತ್ತದೆ. ಈ ಮನೋಭಾವದಲ್ಲಿ ತೊಡಗಿದ್ದರೆ ನಾವು ಅನೇಕಾನೇಕ ವರ್ಷಗಳ ಕಾಲ ಬದುಕಿರಬಹುದು. ಈ ಮನೋಭಾವವಿಲ್ಲದಿದ್ದರೆ ದೀರ್ಘಕಾಲದ ಬದುಕಿಗೆ ಏನೂ ಬೆಲೆ ಇಲ್ಲ. ಒಂದು ಮರ ನೂರಾರು, ಬಹುಶಃ ಸಾವಿರಾರು ವರ್ಷಗಳ ಕಾಲ ಬದುಕಿರುತ್ತದೆ, ಆದರೆ ಮರಗಳಂತೆ ಅಷ್ಟು ದೀರ್ಘಕಾಲ ಬದುಕಿರುವುದರಲ್ಲಿ ಏನೂ ಅರ್ಥವಿಲ್ಲ. ಅಥವಾ ತಿದೆಯಂತೆ ಉಸಿರಾಡುವುದರಲ್ಲಾಗಲಿ, ನಾಯಿ ಹಂದಿಗಳಂತೆ ಮಕ್ಕಳನ್ನು ಹೆರುವುದರಿಂದಾಗಲಿ, ಒಂಟೆಯಂತೆ ತಿನ್ನುವುದರಿಂದಾಗಲಿ ಏನು ಪ್ರಯೋಜನವಿಲ್ಲ. ದೈನ್ಯದಿಂದ ಕೂಡಿದ ಭಗವತ್ ಕೇಂದ್ರಿತವಾದ ಜೀವನವು ನಾಸ್ತಿಕತನದ, ಪರೋಪಕಾರದ, ಇಲ್ಲವೇ ಸಮಾಜವಾದಕ್ಕೆ ಮೀಸಲಾದ ಭಾರಿ ಮೋಸದ ಜೀವನಕ್ಕಿಂತ ಹೆಚ್ಚು ಉಪಯುಕ್ತವಾದುದು. ಪರೋಪಕಾರಿ ಕೆಲಸಗಳನ್ನು ಈಶೋಪನಿಷತ್ತಿನ ಮನೋಭಾವದಿಂದ ನಡೆಸಿದರೆ ಅದು ಒಂದು ಬಗೆಯ ಕರ್ಮಯೋಗ. ಅಂಥ ಕೆಲಸಗಳನ್ನು ಮಾಡಬೇಕೆಂದು ಭಗವದ್ಗೀತೆಯಲ್ಲಿ 18.5-9 ಹೇಳಿದೆ. ಏಕೆಂದರೆ ಆ ಕೆಲಸಗಳನ್ನು ಮಾಡುವವನನ್ನು ಅವು ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಮಾಡುತ್ತವೆ. ಅಂಥ ಭಗವತ್ ಕೇಂದ್ರಿತ ಚಟುವಟಿಕೆಗಳು ಪೂರ್ಣವಾಗದೆ ಅರ್ಧಂಬರ್ಧ ಆಗಿದ್ದರೂ ಅವು ಮುಂದಿನ ಜನ್ಮದಲ್ಲಿ ಅವನಿಗೆ ಮಾನವ ಜನ್ಮವನ್ನು ಖಚಿತವಾಗಿ ನೀಡುತ್ತವೆ.
ಹೀಗೆ ಮೋಕ್ಷ ಮಾರ್ಗದಲ್ಲಿ ತನ್ನ ಸ್ಥಾನವನ್ನು ಉತ್ತಮಪಡಿಸಿಕೊಳ್ಳಲು ಅವನು ಇನ್ನೊಂದು ಅವಕಾಶ ಪಡೆಯಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಕರ್ಮ ಅಕರ್ಮ ವಿಕರ್ಮ. ಕರ್ಮ ಅಂದ್ರೆ ಏನು? ಅಥವಾ ಸಕರ್ಮ ಅಂತ ಹೇಳ್ತಾರೆ. ಸಕರ್ಮ ಅಕರ್ಮ ವಿಕರ್ಮ. ವಿಕರ್ಮ ಅಂದ್ರೆ ಏನು? ಶಾಸ್ತ್ರದ ವಿರುದ್ಧ ಮಾಡುವ ಕೆಲಸಗಳನ್ನು ವಿಕರ್ಮ ಅಂತಾರೆ. ಸಕರ್ಮ ಅಂದ್ರೆ ಶಾಸ್ತ್ರಗಳ ಪ್ರಕಾರ ಮಾಡು ಕಾರ್ಯಗಳು. ಸೊ ವಿಕರ್ಮ ಮಾಡಿದ್ರೆ ಏನಾಗ್ತದೆ? ಪಾಪ ಸಿಗ್ತದೆ. ಸಕರ್ಮ ಮಾಡಿದ್ರೆ ಪುಣ್ಯ ಸಿಗ್ತದೆ. ಭಕ್ತಿ ವಿನೋದ್ ಠಾಕೂರ್ ಅವ್ರು ಏನು ಹೇಳ್ತಾರೆ, ಭಕ್ತಿಯ ಕಾರ್ಯಗಳಿಂದ ನಾವು ಚಟುವಟಿಕೆಗಳನ್ನು ಮಾಡಿದ್ರೆ, ಹರಿನಾಮ ಜಪ ಇದನ್ನೆಲ್ಲ ಮಾಡಿದ್ರೆ ಪಾಪ ಪುಣ್ಯ ಎರಡೂ ನಷ್ಟ ಆಗ್ತದೆ. ಸೊ ಕೆಲವು ಭಕ್ತರಿಗೆ ಇದನ್ನು ಕೇಳಿದ್ರೆ ಏನು ಪುಣ್ಯ ಸಹ ನಷ್ಟ ಆಗ್ತದ ಅಂತ. ಪುಣ್ಯ ಸಹ ನಷ್ಟ ಆಗ್ತದೆ. ಯಾತಕ್ಕಾಗಿ? ಯಾರಾದ್ರೂ ಹೇಳ್ತೀರಾ? ಯಾತಕ್ಕಾಗಿ ಪುಣ್ಯ ನಷ್ಟ ಆಗ್ತದೆ? ಹರೇ ಕೃಷ್ಣ. ಮತ್ತೆ ನಾವು ಬರುವುದು ಬೇಡ ಅಂತ. ಹಾ. ಸೊ ಪುಣ್ಯವನ್ನು ಹೊಂದಿದ್ರೆ ಮತ್ತೆ ನಾವು ಹುಟ್ಟಿ ಬರಬೇಕು. ಎಲ್ಲಿ? ಸ್ವರ್ಗಲೋಕದಲ್ಲಿ. ಮತ್ತೆ ಅಲ್ಲಿ ಹೈಯರ್ ಪ್ಲೆಷರ್ಸ್ಗಳು, ಮತ್ತೆ ಜನ್ಮ ಮೃತ್ಯು ಚರವ್ಯಾಧಿ ಚಕ್ರದಲ್ಲಿ ಮುಂದುವರ್ಕೊಂಡು ಹೋಗ್ತಾನೆ. ಸೊ ಅದರಿಂದ ಪಾಪ ಪುಣ್ಯ ಎರಡೂ ಬೇಡ. ಅಕರ್ಮ ಅಂದ್ರೆ ಏನು? ಸ್ಪಿರಿಚುವಲ್ ಆಕ್ಟಿವಿಟೀಸ್ಗಳು, ಯಾವುದಕ್ಕೆ ನಮ್ಗೆ ಯಾವುದೇ ರಿಯಾಕ್ಷನ್ಸ್ಗಳು ಬರುವುದಿಲ್ಲ. ಭಕ್ತಿ ಸೇವೆಯ ಆಕ್ಟಿವಿಟೀಸ್ಗಳನ್ನು ಅಕರ್ಮ ಅಂತ ಹೇಳ್ತಾರೆ. ಉದಾಹರಣೆಗೆ ಒಬ್ಬ ನೈಷ್ಠಿಕ ಬ್ರಹ್ಮಚಾರಿ ಆಗಿದ್ರೆ ಅವನು ಸತ್ಯಲೋಕಕ್ಕೆ ಹೋಗ್ತಾನೆ. ಬರೇ ನೈಷ್ಠಿಕ ಬ್ರಹ್ಮಚಾರಿ. ಆದ್ರೆ ಅವನು ನೈಷ್ಠಿಕ ಬ್ರಹ್ಮಚಾರಿಯಾಗಿ ಭಕ್ತನಾಗಿದ್ರೆ ಅವನು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾನೆ. ದಟ್ ಈಸ್ ದ ಡಿಫ್ರೆನ್ಸ್. ಒಂದಂದ್ರೆ ಸತ್ವಗುಣ ಮತ್ತೆ ವಿಶುದ್ಧ ಸತ್ವ. ಸೊ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಒಬ್ಬನು ಅದು ನೆಕ್ಸ್ಟ್ ಇದರಲ್ಲಿ ವರ್ಣಾಶ್ರಮ, ದೈವ ವರ್ಣಾಶ್ರಮ. ಸೊ ಗುಣ ಕರ್ಮ ವಿಭಾಗಶಃ. ಸೊ ನಮ್ಗೆ ಯಾವಾಗ್ಲೂ ವರ್ಣಾಶ್ರಮ ಏನ್ ಮಾಡ್ತದೆ? ನಮ್ಮ ರಾಜಸಿಕ ಮತ್ತು ತಾಮಸಿಕ ಗುಣದಿಂದ ಸತ್ವಗುಣಕ್ಕೆ ನಮ್ಮನ್ನು ತರ್ತದೆ. ಸೊ ಒಬ್ಬನು ಬರೇ ನೈಷ್ಠಿಕ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾ ಇದ್ರೆ ಹೇಗೆ? ನಾವು ಎಷ್ಟೊಂದು ಜನ ಇದ್ದಾರೆ, ಇವನು ಕೆಲವು ಮಾಯಾವಾದಿಗಳು ಇರ್ಬೋದು, ಅವರೆಲ್ಲ ಕೆಲವರು ನೈಷ್ಠಿಕ ಬ್ರಹ್ಮಚಾರಿ ಅವರು ಪಾಲನೆ ಮಾಡ್ತಾರೆ. ಆದ್ರೆ ಭಕ್ತನಾಗಿದ್ದರೆ ಅವನು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾನೆ. ಸೊ ಈ ಅಕರ್ಮ ಅಂದ್ರೆ ಸ್ಪಿರಿಚುವಲ್ ಆಕ್ಟಿವಿಟೀಸ್. ಈ ಕಡಿಮೆ ಬುದ್ಧಿವಂತಿಕೆ ಹೊಂದಿರುವಂತ ಜನರು ಏನ್ ಮಾಡ್ತಾರೆ? ಇಮಿಡಿಯೇಟ್ ಸುಖವನ್ನು ನೋಡ್ತಾರೆ. ಉದಾಹರಣೆಗೆ ಒಬ್ಬನಿಗೆ ಪೈಲ್ಸ್ ಆಗಿರ್ತದೆ. ಅವನಿಗೆ ಏನ್ ಹೇಳ್ತಾರೆ? ಡಾಕ್ಟ್ರು ಬರೇ ವೆಜಿಟೇಬಲ್ ಸೂಪ್ ಅನ್ನು ಮಾತ್ರ ಕುಡಿಬೇಕು, ಯಾಕಂದ್ರೆ ಮೋಸ್ಟ್ ಆಫ್ ದ ಇದು ಏನು ಇಲ್ದಿದ್ರೆ ಪ್ರಾಬ್ಲಮ್ ಆಗ್ತದೆ, ಮಲ ವಿಸರ್ಜನೆ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗ್ತದೆ ನಿನ್ಗೆ ಅಂತ. ಆದ್ರೆ ಅವನು 3 ದಿನ ವೆಜಿಟೇಬಲ್ ಸೂಪ್ ಕುಡಿತಾನೆ, 4ನೇ ದಿನ ಪಿಜ್ಜಾ ಪಾರ್ಟಿಗೆ ಹೋಗಿ ಬಿಡ್ತಾನೆ. ಆವಾಗ ಅವನ ಮಿತ್ರರು ಹೇಳ್ತಾರೆ, ಇಟ್ ಈಸ್ ಡೇಂಜರಸ್, ನಿನಗೆ ಪ್ರಾಬ್ಲಮ್ ಆಗ್ತದೆ ಮಲ ವಿಸರ್ಜನೆ ಮಾಡ್ಬೇಕಾದ್ರೆ ಅಂತ. ಅವನು ಆಗ ಹೇಳ್ತಾನೆ, ಅದ್ ನಾಳೆ ವಿಷಯ ಅಲ್ವಾ, ನೋಡಿದ್ರಾಯ್ತು, ನಾಳೆ ವಿಷಯ ನಾನು ಈಗ ಯಾಕೆ ಆಲೋಚನೆ ಮಾಡ್ಬೇಕು ಅಂತ. ಸೊ ಅವರ ಮೆಂಟಾಲಿಟಿ ಏನು? ನಾನು ಈಗ ಭೋಗವನ್ನು ಮಾಡ್ತೇನೆ, ನಾಳೆ ವಿಷಯವನ್ನು ನಾಳೆ ನೋಡಿದ್ರಾಯ್ತು. ಆದ್ರೆ ಬುದ್ಧಿವಂತನಾದವನು ಹೇಗೆ ಆಲೋಚನೆ ಮಾಡ್ತಾನೆ? ಲುಕ್ ಬಿಫೋರ್ ಯು ಲೀಪ್. ನಾವು ರೋಡಿನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಮ್ಯಾನ್ ಹೋಲ್ ಓಪನ್ ಆಗಿದ್ರೆ ಮೊದಲು ಸರಿಯಾಗಿ ಜಾಗರೂಕತೆಯಿಂದ ನೋಡ್ಬೇಕು. ಆಮೇಲೆ ಹೀಗೆ ಎಲ್ಲೆಲ್ಲೋ ನೋಡ್ಕೊಂಡು ಹೋಗಿ ಮತ್ತೆ ಬಿದ್ದ ಮೇಲೆ ನಾನು ಮ್ಯಾನ್ ಹೋಲ್ ಅಲ್ಲಿ ಬಿದ್ದು ಬಿಟ್ಟೆ ಅಂತ ಈ ರೀತಿ ಆಲೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದರಿಂದ ಲುಕ್ ಬಿಫೋರ್ ಯು ಲೀಪ್. ಸೊ ಆಮೇಲೆ ಇನ್ನೊಂದು ಹೇಳ್ತಾರೆ ಏನು? ಥಿಂಕ್ ಬಿಫೋರ್ ಯು ಆಕ್ಟ್. ಆಲೋಚನೆ ಮಾಡಿ ಮಾತನಾಡು ಅಥವಾ ಆಲೋಚನೆ ಮಾಡಿ ಕೆಲಸವನ್ನು ಮಾಡು. ಸೊ ಈ ರೀತಿ ಹೇಳ್ತಾರೆ. ಸೊ ಸಕರ್ಮ ಮಾಡೋರು ಏನ್ ಆಲೋಚನೆ ಮಾಡ್ತಾರೆ? ನಾನು ಒಳ್ಳೆ ಕಾರ್ಯಗಳನ್ನು ಮಾಡಿ ಸ್ವರ್ಗ ಲೋಕಕ್ಕೆ ಹೋಗಿ ಅಲ್ಲಿ ಅಮೃತ ಇದೆ, ಅಪ್ಸರೆಯರು ಇದ್ದಾರೆ, ಅಲ್ಲಿ ಅಪ್ಸರೆಯರ ಜೊತೆ ಎಂಜಾಯ್ಮೆಂಟ್ ಮಾಡಬಹುದು. ಆದ್ರೆ ನಾನು ಅಲೈನ್ಮೆಂಟ್ ವಿತ್ ಗಾಡ್ ಆಲ್ಸೋ, ಅಂದ್ರೆ ಶಾಸ್ತ್ರದ ಪ್ರಕಾರ ಸ್ವಲ್ಪ ಅಲೈನ್ಮೆಂಟ್ ಮಾಡ್ಕೊಳ್ತೇನೆ ಅಂತ. ಇದು ಸಕರ್ಮ ಮಾಡುವವರು. ವಿಕರ್ಮ ಮಾಡುವವರು ಐ ಡೋಂಟ್ ಕೇರ್,
ಜಸ್ಟ್ ಡೂ ಇಟ್. ನಾನು ಆಲೋಚನೆ ಮಾಡುದಿಲ್ಲ, ಪಾಪ ಇರ್ಲಿ ಪುಣ್ಯ ಇರ್ಲಿ ನನಗೇನು ಫರಕ್ ಬೀಳುದಿಲ್ಲ, ಸೊ ಐ ಡೋಂಟ್ ಕೇರ್, ಜಸ್ಟ್ ಡೂ ಇಟ್ ಅಂತ ಹೇಳ್ತಾರೆ. ಅದಕ್ಕೆ ನಾಸ್ತಿಕ ಆಸ್ತಿಕ ಭಕ್ತ. ಆದ್ರೆ ಭಕ್ತನಾದವನು ಅವನು ಅಕರ್ಮವನ್ನು ಮಾಡ್ತಾನೆ. ಏನು? ಗಾಡ್ಸ್ ವಿಶ್, ಭಗವಂತನ ವಿಶ್, ಅವನ ಸಂತುಷ್ಟತೆಗೆ ಹೇಗೆ ನಾನು ಕೆಲಸ ಮಾಡ್ಬೇಕು ಅದೇ ರೀತಿ ನಾವು ಕೆಲಸವನ್ನು ಮಾಡಬೇಕು. ಆದ್ರಿಂದ 3 ರೀತಿಯ ಸರಪಳಿ ಇರಬಹುದು: ಕಬ್ಬಿಣದ ಸರಪಳಿ, ತಾಮ್ರದ ಸರಪಳಿ, ಚಿನ್ನದ ಸರಪಳಿ. ಯಾವ ಸರಪಳಿ ಬೇಕು ನಮಗೆ? ಒಂದು ಬೇಡ. ಯಾವುದು ಬೇಡ. ಯಾಕಂದ್ರೆ ಇದು 3 ಸರಪಳಿ ಯಾವ್ದಕ್ಕೆ ಹೋಲಿಸಲಾಗಿದೆ? ತಾಮಸಿಕ, ರಾಜಸಿಕ, ಸಾತ್ವಿಕ. 3 ಸರಪಳಿ ಜೈಲ್ನಲ್ಲೇ ಇರಬೇಕು. ಚಿನ್ನದ ಅದು ಈ ಪ್ರಶ್ನೆಯನ್ನು ಒಬ್ರು ಭಕ್ತರು ಕೇಳ್ತಾರೆ. ಅವಾಗ ಒಬ್ರು ಮುದುಕರಾದವ್ರು ಕೈ ಎತ್ತಿ ನಮ್ಗೆ ಚಿನ್ನದ ಸರಪಳಿ ಆದ್ರೆ ಅಡ್ಡಿ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಫಸ್ಟ್ ಗೊತ್ತೇ ಆಗ್ಲಿಲ್ಲ ಏನು ಚಿನ್ನದ ಸರಪಳಿ ಆದ್ರೆ ಅವರು ಕೈದಿಗಳಾಗಿ ಇರ್ಬೇಕು. ಚಿನ್ನದ ಸರಪಳಿ ಅಂದ್ರೆ ಏನು? ಸತ್ವಗುಣ. ಸತ್ವಗುಣದಲ್ಲಿ ಮತ್ತೆ ಬಂಧನ. ಸತ್ಯಲೋಕಕ್ಕೆ ಹೋದ್ರೆ ಏನು? ಸೊ ಪುಣ್ಯ ಅಥವಾ ಎಲ್ಲ ಮುಗಿದ ಮೇಲೆ ಮತ್ತೆ ಭೂಲೋಕಕ್ಕೆ ಬರ್ಬೇಕಾಗ್ತದೆ, ಮತ್ತೆ ಜನ್ಮ ಮೃತ್ಯು ಚಕ್ರದಲ್ಲಿ ಹೋಗ್ಬೇಕಾಗ್ತದೆ. ಸೊ ಅದರಿಂದ ಡೋಂಟ್ ಬಿ ಬೌಂಡ್. ಮತ್ತೆ ಕರ್ಮ ಬಂಧನಕ್ಕೆ, ಇಹ ಬಂಧನಕ್ಕೆ ಸಿಲುಕಿ ಹಾಕೊಳ್ಬೇಡ. ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾರೆ? ಕರ್ಮಯೋಗ. ಸ್ವಲ್ಪ ಇಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಕರ್ಮಯೋಗ, ಮೇನ್ಲಿ ಕರ್ಮಯೋಗ, ಸಕಾಮ ಕರ್ಮಯೋಗ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಯಾಕಂದ್ರೆ ಅದು ಮತ್ತೆ ಬಂಧನಕ್ಕೆ ಒಳಗಾಗ್ತದೆ. ಮೇನ್ಲಿ ಲಿಬರೇಟಿಂಗ್ ವರ್ಕ್ ಅಂದ್ರೆ ಯಾವಾಗ ಒಬ್ನು ಮುಕ್ತಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅವನು ಕಡೆ ಪಕ್ಷ ನಿಷ್ಕಾಮ ಕರ್ಮಯೋಗವನ್ನು ಮಾಡ್ತಾನೆ. ಉದಾಹರಣೆಗೆ ಸೆಲ್ಫ್ಲೆಸ್ ಸರ್ವಿಸ್, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ವರ್ಣ ಆಶ್ರಮ, ದೈವ ವರ್ಣ ಆಶ್ರಮ. ಸೊ ಬ್ರಾಹ್ಮಣನಾದವನು ಸೆಲ್ಫ್ಲೆಸ್ಲಿ ಜ್ಞಾನವನ್ನು ಬೇರೆಯವರಿಗೆ ಕೊಡ್ತಾನೆ, ಸೆಲ್ಫ್ಲೆಸ್ಲಿ ಗಿವಿಂಗ್ ದ ನಾಲೆಡ್ಜ್. ಕ್ಷತ್ರಿಯನಾದವನು ಸೆಲ್ಫ್ಲೆಸ್ ಆಗಿ ನಿಸ್ವಾರ್ಥತೆಯಿಂದ ಬೇರೆಯವರಿಗೆ ರಕ್ಷಣೆಯನ್ನು ಕೊಡ್ತಾನೆ. ವೈಶ್ಯನಾದವನು ನಿಸ್ವಾರ್ಥತೆಯಿಂದ ಬೇರೆಯವರಿಗೆ ದಾನವನ್ನು ಕೊಡ್ತಾನೆ. ಆಮೇಲೆ ಶೂದ್ರನಾದವನು ನಿಸ್ವಾರ್ಥತೆಯಿಂದ ಬೇರೆಯವರಿಗೆ ಸೇವೆಗಳನ್ನು ಕೊಡ್ತಾನೆ. ಈ ರೀತಿ ಯಾವಾಗ ಎಲ್ಲರೂ ನಿಸ್ವಾರ್ಥತೆಯಿಂದ ಕೊಡ್ತಾರೆ ಆವಾಗ ಗಿವಿಂಗ್ ಈ ಕೊಡುವ ಭಾವ. ಈ ಆಧುನಿಕ ಲೋಕ ಇದು ಮಾಡರ್ನ್ ಸಿವಿಲೈಸೇಷನ್ ಟೇಕಿಂಗ್, ಎಲ್ಲ ನನಗೆ ಬೇಕು, ಎಲ್ಲ ನನ್ನ ಬಾಚ್ಕೊಳ್ತೇನೆ ಅಂತ. ಆದ್ರೆ ಹಿಂದಿನ ವೇದಿಕ್ ಸಿವಿಲೈಸೇಷನ್ ಹೇಗಿತ್ತು ಅಂದ್ರೆ ಕೊಡುವುದು. ಬ್ರಾಹ್ಮಣನಾದವನು ಜ್ಞಾನ ಕೊಡ್ತಾನೆ, ಕ್ಷತ್ರಿಯನಾದವನು ರಕ್ಷಣೆ ಕೊಡ್ತಾನೆ, ವೈಶ್ಯನಾದವನು ದಾನ ಕೊಡ್ತಾನೆ, ಶೂದ್ರನಾದವನು ಸೇವೆ ಕೊಡ್ತಾನೆ, ಎಲ್ಲ ಕೊಡು, ಗಿವ್. ಸೊ ಈ ರೀತಿಯ ಜ್ಞಾನ ಕೃಷ್ಣನನ್ನು ಮಧ್ಯೆ ಇಟ್ಕೊಂಡು ಮಾಡಿದಾಗ ಒಬ್ನು ಏನಾಗ್ತದೆ ಅಂದ್ರೆ ನಿಷ್ಕಾಮ ಕರ್ಮಯೋಗ. ಸೊ ಮೊದಲು ಭಕ್ತಿಯನ್ನು ಕನೆಕ್ಟ್ ಮಾಡದೇ ಇದ್ರೆ ನಿಷ್ಕಾಮ ಕರ್ಮ ಯೋಗದಿಂದ ಒಬ್ನು ಜ್ಞಾನ ಯೋಗಕ್ಕೆ ಬರ್ತಾನೆ. ಜ್ಞಾನ ಯೋಗದಲ್ಲಿ ಅವನು ನಾನು ಈ ಇಹಬಂಧನದಿಂದ ಮುಕ್ತನಾಗಬೇಕು, ಸೊ ಐ ವಾಂಟ್ ಟು ಗೆಟ್ ಲಿಬರೇಟೆಡ್ ಅಂತ. ಅದರಿಂದ ಸ್ವಲ್ಪ ಅವನು ಮುಂದುವರೆದಾಗ ಅಷ್ಟಾಂಗ ಯೋಗಕ್ಕೆ ಹೋಗ್ತಾನೆ. ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ. ಸೊ ತನ್ನ ಹೃದಯದಲ್ಲಿರುವಂತ ಪರಮಾತ್ಮನ ಮೇಲೆ ಕೇಂದ್ರೀಕೃತಗೊಳಿಸ್ತಾನೆ, ಅದು ಅಷ್ಟಾಂಗ ಯೋಗ. ಆಮೇಲೆ ಬ್ರಹ್ಮನ್ ರಿಯಲೈಸೇಷನ್ ಆಯ್ತು, ಪರಮಾತ್ಮ ರಿಯಲೈಸೇಷನ್ ಆಯ್ತು, ಆಮೇಲೆ ಏನು ಭಗವಾನ್ ರಿಯಲೈಸೇಷನ್. ಪರಮಾತ್ಮ ಫಾರ್ಮಲ್ ರಿಲೇಶನ್ಶಿಪ್, ಭಕ್ತಿಯೋಗವನ್ನು ಮಾಡಿದಾಗ ಇಂಟಿಮೇಟ್ ರಿಲೇಶನ್ಶಿಪ್ ಆಗಿಬಿಡುತ್ತದೆ. ಸೊ ನಾವು ವೃಂದಾವನದಲ್ಲಿ ನೋಡ್ತೇವೆ ಹೇಗೆ ಮದರ್ ಯಶೋದ ಕೋಲನ್ನು ಇಟ್ಕೊಂಡು ಹೋಗ್ತಾಳೆ, ಅದು ಭಕ್ತಿಯೋಗದಿಂದ ಸಾಧ್ಯ ಇದೆ. ಸೊ ಅದೇ ರೀತಿ ಬ್ರಾಹ್ಮಣನಾದವನು ಅವನು ಸಮ ದಮ ತಪಶೌಚಂ ಎಲ್ಲ ಅವನ ಕಂಟ್ರೋಲ್ ಆಫ್ ದ ಮೈಂಡ್, ಇಂದ್ರಿಯಗಳನ್ನು ಸಂಯಮದಲ್ಲಿ ಇಟ್ಕೊಳ್ಳುವುದು, ಈ ರೀತಿಯ ಕರ್ಮಗಳನ್ನು ಮಾಡ್ತಾನೆ. ಕ್ಷತ್ರಿಯನಾದವನು ಶೌರ್ಯ, ತೇಜ, ಬಲ ಇಂತಹ ಕಾರ್ಯಗಳನ್ನು ಮಾಡ್ತಾನೆ. ವೈಶ್ಯನಾದವನು ಸಹ ಅವನು ವ್ಯವಸಾಯ, ಗೋಸೇವಾ. ಶೂದ್ರನಾದವನು ಬೇರೆಯವರಿಗೆ ಸೇವೆಗಳನ್ನು ಸಲ್ಲಿಸುವುದು. ಅದೇ ರೀತಿ ಎಲ್ಲ ತಮ್ಮ ಕರ್ಮಗಳನ್ನು ಮಾಡಿ
ಅವರಿಗೊಂದು ಕಾನ್ಸೆಪ್ಟ್ ಇದೆ, ಏನು? ಕೃಷ್ಣ ಪರಮಾತ್ಮನನ್ನು ನಾನು ಸಂತುಷ್ಟಗೊಳಿಸ್ತೇನೆ, ಯಾರೋ ಸುಪ್ರೀಂ ಇದ್ದಾರೆ ಅಂತ. ಆಮೇಲೆ ಜ್ಞಾನ ಯೋಗ ಬಂದು, ಅಷ್ಟಾಂಗ ಯೋಗ ಬಂದು, ಆಮೇಲೆ ಭಕ್ತಿ ಯೋಗಕ್ಕೆ ಬರ್ತದೆ. ದಿಸ್ ಇಸ್ ದ ಯೋಗ ಲ್ಯಾಡರ್. ಸೊ ಆದ್ರೆ ಭಕ್ತಿ ಸೇವೆಗೆ ಡೈರೆಕ್ಟ್ ಕನೆಕ್ಟ್ ಆಗಿದ್ರೆ ನಮ್ಗೆ ಈಗ ನಾವು ತುಂಬಾ ಅದೃಷ್ಟಶಾಲಿಗಳು. ಡೈರೆಕ್ಟ್ ಭಕ್ತಿ ಯೋಗಕ್ಕೆ ಕನೆಕ್ಟ್ ಆಗಿದ್ದೀವಿ. ಸೊ ಆದ್ರಿಂದ ಭಕ್ತಿ ಯೋಗಕ್ಕೆ ಕನೆಕ್ಟ್ ಆದಾಗ ಡೈರೆಕ್ಟ್ ನಾವು ಏನು ನಿಷ್ಕಾಮ ಕರ್ಮ ಯೋಗದಿಂದ ಡೈರೆಕ್ಟ್ ಭಕ್ತಿ ಯೋಗಕ್ಕೆ ಬಂದು ಮತ್ತೆ ಮರಳಿ ಭಗವದ್ಧಾಮಕ್ಕೆ ಹೋಗಿ ಬಿಡ್ಬೋದು. ಸೊ ಸರೆಂಡರ್ ಟು ಡಿವೋಟೀಸ್ ಅಂಡ್ ಶುದ್ಧ ಕೃಷ್ಣ ಪ್ರೇಮವನ್ನು ಇದೇ ಜನ್ಮದಲ್ಲಿ ಪಡಿಬಹುದು. ಸೊ ಆಸ್ ಎ ಹೋಲ್ ಇಲ್ಲಿ 2 ನಿಮಿಷದಲ್ಲಿ ಸಮರೈಸ್ ಮಾಡೋದೇನು ಅಂದ್ರೆ, ಕನೆಕ್ಷನ್ ಅನ್ನು ನೋಡಿದ್ವಿ. ಏನು ಅಂದ್ರೆ ಪ್ರಾಬ್ಲಮ್ ಇಸಮ್ಸ್ಗಳು ಅಥವಾ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಏನು, ನಾವು ಆನಿಮಲ್ ಲೈಫ್ಗೆ ವಿಕರ್ಮ ಮಾಡಿದ್ರೆ ಆನಿಮಲ್ ಲೈಫ್ಗಳಿಗೆ ಹೋಗ್ಬೋದು, ಅಥವಾ ಎಷ್ಟೊಂದು ವರ್ಷಗಳ ಕಾಲ ಮರಗಳು ನಿಂತರೂ ಅಂತಹ ಲೈಫಿಂದ ಯಾವುದೇ ಪ್ರಯೋಜನ ಇಲ್ಲ. ಸೊ ಅದಕ್ಕೆ ಬೆಸ್ಟ್ ಏನು ಅಂದ್ರೆ ಕ್ವಾಲಿಟಿ ಆಫ್ ಲೈಫ್. ಸೊ ಪ್ರಪ್ರಥಮವಾಗಿ ಪ್ರಾಬ್ಲಮ್ ಕರ್ಮ ಬಂಧನಕ್ಕೆ ಒಳಗಾಗ್ತೇವೆ. ಅದರಿಂದ ನಾವು ನಿಷ್ಕಾಮ ಕರ್ಮ ಯೋಗವನ್ನು ಮಾಡಿ ಮತ್ತೆ ಭಕ್ತಿ ಯೋಗ ಮಾಡಿದ್ರೆ ಎಲ್ಲವನ್ನು ಕನೆಕ್ಟ್ ಟು ಕೃಷ್ಣ, ಆವಾಗ ಇಹ ಬಂಧನದಿಂದ ಮುಕ್ತರಾಗ್ತೇವೆ. ಸೊ ಇಂದ್ರಿಯ ತೃಪ್ತಿಗಳನ್ನು ಮಾಡಿದ್ರೆ ಬಂಧನಕ್ಕೆ ಒಬ್ಬನು ಒಳಗಾಗ್ತಾನೆ. ಸೊ ಮೇನ್ ಪರೀಕ್ಷಿತ ಮಹಾರಾಜರು, ಅಂಬರೀಷ ಮಹಾರಾಜ ಎಲ್ಲರೂ ಏನ್ ಮಾಡಿದ್ರು, ಕೃಷ್ಣನ ಬಗ್ಗೆ ಮೋಹವನ್ನು ಹೊಂದಿದ್ರು. ಅವರು ವೈರಾಗ್ಯವನ್ನು ಜಿಗುಪ್ಸೆಯಿಂದ ಹೊಂದಿರ್ಲಿಲ್ಲ, ಆದ್ರೆ ಅವರಿಗೆ ಕೃಷ್ಣನ ಬಗ್ಗೆ ಮೋಹ ಇತ್ತು, ಆದ್ರಿಂದ ಅವರು ವೈರಾಗ್ಯವನ್ನು ಹೊಂದಿದ್ರು. ಸೊ 2ನೇ ಶ್ಲೋಕ ಅಟ್ಯಾಚ್ಮೆಂಟ್ ಟು ಕೃಷ್ಣ, 1ನೇ ಶ್ಲೋಕ ಡಿಟ್ಯಾಚ್ಮೆಂಟ್, ವೈರಾಗ್ಯ ತ್ಯಾಗ. 2ನೇ ಶ್ಲೋಕ ಅಟ್ಯಾಚ್ಮೆಂಟ್ ಟು ಕೃಷ್ಣ. ನಾವು ಹೇಗೆ ಭಗವಂತನಿಗೆ ಅಟ್ಯಾಚ್ ಆಗ್ಬೋದು, ಅಂಬರೀಷ ಮಹಾರಾಜನ ಎಕ್ಸಾಂಪಲ್ ನೋಡಿದ್ವಿ, ಪರೀಕ್ಷಿತ್ ಮಹಾರಾಜನ ಎಕ್ಸಾಂಪಲ್ ನಾವು ನೋಡಿದ್ವಿ. ಸೊ ಈ ರೀತಿ ಒಬ್ಬನು ಗ್ರಾಜುವಲ್ ಆಗಿ ಭಗವಂತನ ಹತ್ತಿರ ಹೋಗ್ತಾನೆ, ನಿಷ್ಕಾಮ ಕರ್ಮ ಭಕ್ತಿ ಯೋಗ. ಸೊ ದಿನದಿಂದ ದಿನಕ್ಕೆ ನಾವು ನಮ್ಮ ಭಕ್ತಿ ಸೇವೆಯ ಅಭ್ಯಾಸಗಳನ್ನು ಮಾಡಿ ಆದಷ್ಟು ಬೇಗ ಕೃಷ್ಣನ ಹತ್ತಿರ ನಾವು ಹೋಗ್ಬೇಕು. ಸೊ ಅದಕ್ಕಾಗಿ ನಮ್ಮ ಸಾಧನವನ್ನು ಸರಿಯಾಗಿ ನಾವು ಮಾಡಬೇಕು, ಜಪವನ್ನು ಸರಿಯಾಗಿ ಮಾಡಬೇಕು, ಪ್ರತಿನಿತ್ಯ ಕೃಷ್ಣ ಕಥೆಯನ್ನು ಕೇಳಬೇಕು. ಸೊ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ, ಇದನ್ನು ಸತತವಾಗಿ ಮಾಡಿದಾಗ ಬಹುಬೇಗ ಪ್ರಗತಿಯನ್ನು ಹೊಂದ್ತೇವೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ಧನ್ಯವಾದಗಳು. ಮುಂದಿನ ಕ್ಲಾಸಲ್ಲಿ ಮಂತ್ರ 3, 3ನೇ ಮಂತ್ರವನ್ನು ನೋಡೋಣ. ಯಾರಿಗೇನಾದ್ರೂ ಪ್ರಶ್ನೆ, ಕಮೆಂಟ್ಸ್ ಅಥವಾ ಸಜೆಷನ್ಸ್ ಏನಾದ್ರೂ ಇದ್ರು ಹೇಳ್ಬೋದು. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ, ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ತುಂಬಾ ಹರೇ ಅರ್ಥ ಕೃಷ್ಣ. ಆಗಂಗೆ ಸರಳವಾಗಿ ಹೇಳಿದ್ರಿ ನಮ್ಗೆ. ಹರೇ ಕೃಷ್ಣ. ಕ್ವಶನ್ ನನಗೇನು ಇಲ್ಲ ಪ್ರಭುಜಿ, ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ. ಮತ್ತೆ ನಮ್ಗೆ Thank ಇದೊಂದು you. ಇನ್ನೊಂದ್ಸಲ ಕೇಳ್ಬೇಕು ಅಂತ ಆಸೆ ಆಗುತ್ತೆ ಪ್ರಭುಜಿ. ನೀವ್ ಇದ್ರದ್ದು ನಮ್ಗೆ ಇನ್ನೊಂದು ಯೂಟ್ಯೂಬ್ ಅಲ್ಲಿ ಇದ್ರೆ ಕಳಿಸ್ಕೊಟ್ಬಿಡಿ ಲಿಂಕ್. ಹಾ ಆಯ್ತು ಮಾತಾಜಿ, ಅಪ್ಲೋಡ್ ಆದ ತಕ್ಷಣ ಯಾಕಂದ್ರೆ ಇದೆಲ್ಲ ತುಂಬಾ ಹೈಯರ್ ನಾಲೆಜ್, ಒಂದ್ ಹಾ 2 ಸಲ ಕೇಳಿದ್ರೆ ಚೆನ್ನಾಗಿ ಮನನ ಆಗುತ್ತೆ. ಹಾ ಆಯ್ತು ಮಾತಾಜಿ, ಅಪ್ಲೋಡ್ ಮಾಡಿದ Okay, ತಕ್ಷಣ thank you. ಲಿಂಕ್ ಕಳಿಸ್ತೀನಿ. ಹರೇ ಕೃಷ್ಣ. Okay, ಈವನ್ thank you, ನಾನು ಹರೇ ಲಿಂಕ್ ಕಳಿಸ್ಲಿಲ್ಲ ಅಂದ್ರೂ ಆ ಇಸ್ಕಾನ್ ಕನ್ನಡ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಮಾಡಿದ್ದಾರೆ, ಹ್ಮ್. ಈಶೋಪನಿಷತ್ ಅಂತಾನೆ. ಸೊ ಅಲ್ಲಿ ಹೋದ್ರು ನಿಮ್ಗೆ ಅದೇ. ಡೈರೆಕ್ಟ್ ಆಗಿ ಸಿಕ್ಬಿಡ್ತದೆ. Okay, ಹರೇ thank ಕೃಷ್ಣ. you. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಬೇರೆ ಏನಾದ್ರು ಪ್ರಶ್ನೆಗಳು, ಕಮೆಂಟ್ಸ್ ಏನಾದ್ರು ಇದೆಯಾ? ಸೊ ಅರ್ಥ ಆಗ್ತಾ ಇದೆ ಅಂತ ಮಾತಾಜಿ ಹೇಳಿದ್ರು. ಸೊ ಅದರಿಂದ ಅಷ್ಟು ಈ ಶ್ಲೋಕಗಳು ಅಷ್ಟೊಂದು ಕಷ್ಟವಾಗಿ ಇಲ್ಲ. ಸೊ ಭಾವಾರ್ಥದಲ್ಲಿ ಶಿಲಾ ಪ್ರಭುಪಾದರು ತಮ್ಮ ಕೃಪೆಯಿಂದ ತುಂಬಾ ಸರಳವಾಗಿ ವಿವರಿಸಿದ್ದಾರೆ. ಅದರಿಂದ ನಮಗೆ ಸುಲಭದ ರೀತಿಯಲ್ಲಿ ಅರ್ಥ ಆಗ್ತದೆ ಅವರ ಕೃಪೆಯಿಂದ. ಹರೇ ಕೃಷ್ಣ.
ಇದು ಸಕರ್ಮ ಅಕರ್ಮ ವಿಕರ್ಮ ಎಲ್ರಿಗೂ ಗೊತ್ತಲ್ವಾ? ಸೊ ಅದೆಲ್ಲ ಗೊತ್ತು. ಕರ್ಮ ಬಂಧನ. ಸೊ ಓಕೆ. ಸೊ ಒಂದು ಪ್ರಶ್ನೆ ಇದೆ ಪ್ರಭುಜಿ, ಒಂದು ಪ್ರಶ್ನೆ ಪ್ರಭುಜಿ. ಈಗ ಹಾ. ನಾವು ಎಲ್ಲರೂ ವರ್ಕ್ ಮಾಡ್ತಿರ್ತಾರೆ, ಎಲ್ಲರೂ ಜೀವನಕ್ಕೋಸ್ಕರ ಯಾವ್ದೋ ಒಂದು ಉಪಾಯದಲ್ಲಿ ಮಾಡ್ತಾ ಇರ್ತಾರೆ ವರ್ಕ್ ನ. ಆಗ ಅವರು ಹೌದು. ನನ್ಗೆ ಫ್ಯಾಮಿಲಿಗೋಸ್ಕರ ಕೆಲಸ ಮಾಡ್ಬೇಕಾದ್ರೆ ನಾನ್ಗೆ ಕೃಷ್ಣ ನನ್ನ ಕರ್ಮಾನುಸಾರ ಈ ಫ್ಯಾಮಿಲಿಯನ್ನ ಕೊಟ್ಟಿದ್ದಾನೆ, ಅವನನ್ನು ಹೌದು. ತೃಪ್ತಿಪಡಿಸ್ಕೋಸ್ಕರ ಈ ಫ್ಯಾಮಿಲಿನ ಚೆನ್ನಾಗಿರೋದಕ್ಕೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ಅದು ಅಕರ್ಮ ಅಲ್ವಾ ಪ್ರಭುಜಿ? ಹೌದು. ಅಲ್ಲಿ ಕೃಷ್ಣನ ತೃಪ್ತಿಪಡಿಸಕ್ಕೋಸ್ಕರ ಮಾಡಿದ್ರೆ, ಅಂದ್ರೆ ನನ್ನ ಮನೆಯವರು ಹೌದು. ಅಥವಾ ನನ್ನ ಹೆಂಡತಿ ನನ್ ಗಂಡ ಅಂತ ಮಾಡಿದ್ರೆ ಇದು ಕೃಷ್ಣನಿಗೆ ಹೌದು. ಸೇರಿದವರು, ಅವ್ರ ಸೇವೆ ಮಾಡ್ತೀನಿ ಅಂತ ಮಾಡ್ಬೇಕು ಪ್ರಭುಜಿ. ಹೌದು. ಸೊ ಆದ್ರೆ ಏನಾಗ್ತದೆ ಅಂದ್ರೆ, ನಾವು ಓವರ್ ಆಲ್ ಮ್ಯಾಕ್ಸಿಮಮ್ ಆಕ್ಟಿವಿಟೀಸ್ ಗಳನ್ನು ನೋಡಿದಾಗ ಅದು ಅಕರ್ಮ ಆಗ್ತದೆ. ಆದ್ರೆ ನಾವು 24/7 ಅದನ್ನೇ ಮಾಡ್ತಾ ಇದ್ರೆ ಅಕರ್ಮ ಆಗ್ತದೆ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ, ಕೆಲವೊಮ್ಮೆ ದಿನದ 24 ಅವರ್ಸ್ ತಗೊಂಡ್ರೆ ಕೆಲವೊಮ್ಮೆ ಇಂದ್ರಿಯ ತೃಪ್ತಿಗಳನ್ನು ಮಾಡ್ತಾರೆ. ಸೊ ಅವಾಗ ಅಂತ ವಿಷಯಗಳಿಂದ ಸ್ವಲ್ಪ ಏನು ಇದು ಇದು ಕರ್ಮ, ಲಾ ಆಫ್ ಕರ್ಮ ಪರ್ಫೆಕ್ಟ್ಲಿ 100% ಪ್ರಿಸೈಸ್ ಆಗಿ ವರ್ಕ್ ಆಗ್ತಾ ಇರ್ತದೆ. ಸೊ ಅಫ್ಕೋರ್ಸ್ ಕೃಷ್ಣ ಏನ್ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಾನು ಎಲ್ಲ ಪಾಪಗಳಿಂದ ನಿನ್ನನ್ನು ಮುಕ್ತನನ್ನಾಗಿ ಮಾಡ್ತೇನೆ, ಹೆದರ್ಬೇಡ ಅಂತ. ಸೊ ಆದ್ರೂ ಸಹ ಭಕ್ತನಾದವನು ಕೇರ್ಫುಲಿ ಇಂತಹ ಫ್ರುಟಿವ್ ಆಕ್ಟಿವಿಟೀಸ್ ಗಳನ್ನು ಮಾಡುವುದಿಲ್ಲ. ಅವನು ಫ್ರುಟಿವ್ ಆಕ್ಟಿವಿಟೀಸ್ ಗಳಂದ್ರೆ ಪಾಪ ಪುಣ್ಯ ಇಂಥ ವಿಷಯಗಳನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಸೊ ಅದರಿಂದ ಅಲ್ಲಿ ಕೇರ್ಫುಲ್ ಆಗಿ ಇರಬೇಕು. ಉದಾಹರಣೆಗೆ ಕೆಲವು ಭಕ್ತರು ಹೇಳ್ಬಾರ್ದು, ಬಟ್ ತಪ್ಪಿ ಆನಿಯನ್ ಗಾರ್ಲಿಕ್ ತಿಂದ್ಬಿಟ್ರೆ ಸೊ ದೆನ್ ಇಟ್ ಯಾವ ಕ್ಯಾಟಗರಿಯಲ್ಲಿ ಬರ್ತದೆ. ಸೊ ಆ ರೀತಿ ಸ್ವಲ್ಪ ಲಾ ಆಫ್ ಕರ್ಮ 100% ಪ್ರಿಸೈಸ್ ಆಗಿ ವರ್ಕ್ ಆಗೋದ್ರಿಂದ ಅಂತಹ ವಿಷಯಗಳನ್ನು ಭಕ್ತರಾದವನು ಅವಾಯ್ಡ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು. ನಾನು ಎಷ್ಟೇ ಕಷ್ಟ ಆದ್ರೂ ಆನಿಯನ್ ಗಾರ್ಲಿಕ್ ಅನ್ನು ತಿನ್ನುವುದಿಲ್ಲ. ಸೊ ಆ ರೀತಿ ಓವರ್ ಆಲ್ ನಾವು ಪ್ರತಿಯೊಂದು ಆಕ್ಟಿವಿಟೀಸ್ ಅನ್ನು ಕೃಷ್ಣನಿಗೆ ಡೆಡಿಕೇಟ್ ಮಾಡ್ತಾ ಇದ್ದಾಗ ಅದು ಅಕರ್ಮ ಆಗ್ತದೆ. ಬಟ್ ಇಂಡಿವಿಜುವಲ್ ಆಗದೆ ಅದು ಇಂಡಿವಿಜುವಲ್ ಆಕ್ಟಿವಿಟೀಸ್ ಮೇಲೆ ಹೋಗ್ತದೆ. ಸೊ ಅದರಿಂದ ಮತ್ತೆ ಆನಿಯನ್ ವಿಷಯವಾಗಿ ಒಂದು ಪ್ರಶ್ನೆ ಇದೆ ಪ್ರಭುಜಿ. ಈಗ ಎಲ್ಲಿ ಹೋದ್ರು ನಾರ್ತ್ ಇಂಡಿಯನ್ ಫುಡ್ ಹೋಟೆಲ್ ರೆಸ್ಟೋರೆಂಟ್, ಈಗ ನಾವೆಲ್ಲ ಪುಣ್ಯಕ್ಷೇತ್ರಕ್ಕೆ ಹೋದ್ರು ಅಲ್ಲಿ ಎಲ್ಲಾ ಕಡೆನೂ ಎಲ್ಲಾ ಸಮಯದಲ್ಲೂ ಇಸ್ಕಾನ್ ಇರೋದಿಲ್ಲ ಕೆಲವು ಜಾಗದಲ್ಲಿ. ಅವಾಗ ನಾವು ಎಲ್ಲಾರು ಹೋಟೆಲ್ ಹೋಗಿ ತಿನ್ಲೇಬೇಕು ಅಂತ ವಿಧಿ ಇಲ್ಲ ಅಂದಾಗ ಆನಿಯನ್ ಗಾರ್ಲಿಕ್ ಹಾಕೇ ಇರ್ತಾರೆ. ಪ್ರತಿಯೊಂದು ಚಟ್ನಿಗೆ ಕೂಡ ಒಂದು ಪಿಂಚ್ ಆಫ್ ಟೇಸ್ಟ್ ಅಂತ ಹಾಕಿರ್ತಾರೆ ಆನಿಯನ್ ಗಾರ್ಲಿಕ್. ಹುಡುಕಿ ನಾವು ಮನೆಯಿಂದ ಏನಾದ್ರು ಸ್ವಲ್ಪ ಚಟ್ನಿ ಪುಡಿ ಅದನ್ನೆಲ್ಲ ಮಾಡ್ಕೊಂಡು ಹೋಗಿರ್ತೀವಿ. ಆದ್ರೂ ಈ ತರ ಅನ್ಅವಾಯ್ಡಬಲ್ ಸಿಚುಯೇಷನ್ ಅವಾಗ, ಯಾಕೆ ನಮ್ ಹಸಿವೆ ಮಾಡ್ಕೊಂಡು ಬದುಕಕ್ಕಾಗಲ್ಲ, ಅವಾಗ ಜೀವ ಉಳಿಸ್ಕೋಬೇಕು ಅಂದ್ರೆ ಆತರ ಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಪ್ರಭುಜಿ? ಭಾರತದಲ್ಲಿ ಅಷ್ಟೊಂದು ಕಷ್ಟ ಇಲ್ಲ ಅಂತ ಅನಿಸ್ತದೆ. ನಾವು ಹೊರದೇಶಕ್ಕೆ ಹೋದಾಗ್ಲೇ ನಾವು ಬೈ ದ ಮರ್ಸಿ ಆಫ್ ಲಾರ್ಡ್ ಅಂದ್ರೆ ಭಗವಂತನ ಕೃಪೆಯಿಂದ ಹೊರಗಡೆ ದೇಶದಲ್ಲಿ ಸಹ ಅದನ್ನು ಈ ಓಸನ್ನು ತುಂಬಾ ಕಾಲ ಇದ್ರೂ ಸಹ ಫಾಲೋ ಮಾಡ್ಲಿಕ್ಕೆ ಆಯ್ತು. ಅದರಿಂದ ಭಾರತ ದೇಶದಲ್ಲಿ ಫಾಲೋ ಮಾಡೋದೇನು ದೊಡ್ಡ ವಿಷಯ ಆಗುದಿಲ್ಲ. ಉದಾಹರಣೆಗೆ ಎಷ್ಟೊಂದು ಆಪ್ಷನ್ಸ್ ಗಳಿರ್ತವೆ. ಕರ್ಡ್ ರೈಸ್ ಇರ್ಬೋದು, ಅಥವಾ ರೈಸಿಗೆ ಮಿಲ್ಕ್ ಹಾಕಿ ಸ್ವಲ್ಪ ನಾವು ತಗೊಂಡು ಹೋಗಿರೋ ಚಟ್ನಿ ಪುಡಿ ಹಾಕ್ಬೋದು, ಅಥವಾ ಪಿಕ್ಕಲ್ ಗಳನ್ನು ಹಾಕೊಂಡು ತಿನ್ಬಹುದು. ಫ್ರೂಟ್ಸ್ ಗಳು ಇದೆ ವೆಜ್. ಸೊ ಭಾರತ ದೇಶದಲ್ಲಿ ಏನು ಅಷ್ಟೊಂದು ಕಷ್ಟ ಆಗುದಿಲ್ಲ. ಐ ಡೋಂಟ್ ಥಿಂಕ್ ಇದು ಆನಿಯನ್ ಗಾರ್ಲಿಕ್ ಅವಾಯ್ಡ್ ಮಾಡೋದು ಅಷ್ಟೊಂದು ಕಷ್ಟ ಆಗುದಿಲ್ಲ. ಅಫ್ಕೋರ್ಸ್ ಪ್ರಸಾದಂ, ಸಂಪೂರ್ಣ ಪ್ರಸಾದಂ ಆದ್ರೆ ಒಪ್ತೇನೆ. ಕೆಲವು ಸಮಯಗಳಲ್ಲಿ ಅದನ್ನು ಸಹ ಸರಿಯಾಗಿ ಪ್ಲಾನ್ ಮಾಡಿದ್ರೆ ಪ್ರಸಾದಮ್ಮನ್ನೇ ಎಲ್ಲಾ ಸಮಯದಲ್ಲಿ ತಿನ್ನುವ ಹಾಗೆ ಸಹ ಪ್ಲಾನ್ ಮಾಡ್ಕೊಂಡ್ರು ಅದು ಸಾಧ್ಯ ಆಗ್ತದೆ. ಬಟ್ ಆನಿಯನ್ ಗಾರ್ಲಿಕ್ ಅಂತೂ 100% ಅವಾಯ್ಡ್ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇದ್ದೇ ಇದೆ. ವ್ಯಾರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಸೊ ನಮ್ಗೆ ಅಷ್ಟು ಡಿಟರ್ಮಿನೇಷನ್ ಇದ್ಬಿಟ್ರೆ, ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೇಹ ಕುರು ನಂದನ, ಏನಾದ್ರೂ ನಾನು ತಿನ್ನುವುದಿಲ್ಲ ಆ ಡಿಟರ್ಮಿನೇಷನ್ ಇದ್ರೆ ಅದಕ್ಕೆ ಸರಿಯಾಗಿ ಪ್ಲಾನಿಂಗ್ ಮಾಡ್ತೀವಿ. ಸೊ ಎಷ್ಟೋ ನಮ್ಮ ಮಿತ್ರರಲ್ಲಿ ಹಾಂಗ್ಕಾಂಗ್ ಅಲ್ಲಿ, ಚೈನಾದಲ್ಲಿ ಇದ್ದಾರೆ. ಚೈನಾದಲ್ಲಿ ಅವ್ರು ಅಲ್ಲೇ ಫಾಲೋ ಮಾಡ್ತಾ ಇದ್ದಾರೆ.
ಚೈನಾ ಇಸ್ ಎ ಹಾರಿಬಲ್, ಅದು ದೇಶ ಅಂದ್ರೆ ಹೇಗಿದೆ ಅಂದ್ರೆ ಅಲ್ಲಿ ಕಾನ್ಸೆಪ್ಟೇ ಇಲ್ಲ ಇದು. ಸೊ ಅಲ್ಲಿ ಸಹ ಫಾಲೋ ಮಾಡ್ತಾರೆ. ಸೊ ಭಾರತ ದೇಶದಲ್ಲಿ ಫಾಲೋ ಮಾಡೋದು ಅಷ್ಟೊಂದು ಕಷ್ಟ ಆಗುದಿಲ್ಲ. ರಿಕ್ವೆಸ್ಟ್ ಮಾಡ್ಕೊಳ್ಬಹುದು, ಅಥವಾ ಎಷ್ಟೊಂದು ಸ್ವೀಟ್ಸ್ ಗಳು ಇದೆ, ಸ್ವೀಟ್ಸ್ ಗಳಿಗೆ ಆನಿಯನ್ ಗಾರ್ಲಿಕ್ ಹಾಕುದಿಲ್ಲ. ಅಥವಾ ನಮ್ಗೆ ಮೊಸರು ಸಿಗ್ತದೆ, ಹಾಲು ಸಿಗ್ತದೆ, ಫ್ರೂಟ್ಸ್ ಗಳು ಸಿಗ್ತದೆ. ಸೊ ದೇರ್ ಆರ್ ಸೋ ಮೆನಿ ಆಪ್ಷನ್ಸ್, ಎಷ್ಟೊಂದು ಆಪ್ಷನ್ಸ್ ಗಳಿದೆ. ಆದ್ರೆ ನಮ್ಗೆ ಇದೇ ರೀತಿಯ ಫುಡ್ ಬೇಕು, ಅದೇ ರೀತಿಯ ಫುಡ್ ಬೇಕು ಅಂತ ನಾವು ಆ ರೀತಿ ರಿಜಿಡ್ ಮಾಡಿದಾಗ ಸ್ವಲ್ಪ ಈ ರೀತಿ ಆಗ್ಬಹುದು. ಸೊ ಅದೇ ನಾನು ಹೇಳಿದಾಗೆ ಮನಸ್ಸಿದ್ರೆ ಮಾರ್ಗ. ಸೊ ಅದರಿಂದ ಅದು ರಾಜಸಿಕ ತಾಮಸಿಕ ಆಹಾರವನ್ನು ನಾವು ಸ್ವೀಕಾರ ಮಾಡಬಾರ್ದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹೊಟ್ಟೆ ನಮ್ಮ ಮಿತ್ರ ಹಾಂಗ್ಕಾಂಗ್ ಅಲ್ಲಿ ಇದ್ದಾಗ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಈ ಅವ್ರದ್ದು ಕುಕ್ಕಿಗೆ ಹೋಗಿ ಡೈರೆಕ್ಟ್ ಆಗಿ ಹೋಗಿ ಅವರಿಗೆ ಇಷ್ಟು ದುಡ್ಡು ಕೊಡುದು. ಫಾರ್ ಎಕ್ಸಾಂಪಲ್ 50 rupees 100 rupees ಕೊಟ್ಟು ನನ್ಗೆ ವಿದೌಟ್ ಆನಿಯನ್ ಗಾರ್ಲಿಕ್ ಇದೆಲ್ಲ ಇರಬಾರ್ದು, ಕುಕ್ ಮಾಡಿ ಕೊಡು. ಸೊ ಅವರು ದಾಲೆಲ್ಲ ಮಾಡ್ಲಿಕ್ಕೆ 50, ಈಗ ಆಧುನಿಕ ಇದು ಯುಟೆನ್ಸಿಲ್ಸ್ ಗಳೆಲ್ಲ ಇದೆ. 30 minutes ಅರ್ಧ ಗಂಟೆ 15 minutes ಅರ್ಧ ಗಂಟೆಯಲ್ಲಿ ಕುಕ್ ಮಾಡಿ ಕೊಡ್ತಾರೆ. ಸೊ ವಿದೌಟ್ ಆನಿಯನ್ ಎಲ್ಲ ಇದು. ಸೊ ಅದನ್ನು ಈವನ್ ಆ ರೀತಿ ಎಲ್ಲ ಇದು ಉಪಾಯಗಳನ್ನು ಮಾಡ್ತಾರೆ. ಸೊ ಜನರಲಿ ಭಕ್ತರ ಜೊತೆ ಟ್ರಾವೆಲ್ ಮಾಡಿದಾಗ, ಇದು ಇಲ್ಲಿ ವೃಂದಾವನದಿಂದ ಜೈಪುರ್ಗೆ ಹೋಗ್ಬೇಕಾದ್ರೆ ತುಂಬಾ ರಾತ್ರಿ ಆಗಿತ್ತು. ಸೊ ನಾನಲ್ಲ, ಬಟ್ ಕೆಲವು ಭಕ್ತರು. ಸೊ ಆವಾಗ ಅವರಿಗೆ ಎಲ್ಲಿ ಪ್ರಸಾದ ತುಂಬಾ ಸಿಗ್ಲಿಕ್ಕೆ ಇದಾಯ್ತು. ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ರು, ಅಲ್ಲಿ ಒಂದು ಹೋಟೆಲ್ ಅಲ್ಲಿ ಹೋಗಿ ಅವನಿಗೆ ದುಡ್ಡು ಕೊಟ್ಟು ಕ್ಲೀನ್ ಆದ ಯುಟೆನ್ಸಿಲ್ಸ್ ಅಲ್ಲಿ ಈ ರೀತಿ ಸ್ವಲ್ಪ ಒಂದು ಎಷ್ಟೋ 100 rupees 50 rupees 100 rupees ಈ ತರ ಕೊಟ್ಟು ಇಷ್ಟು ಪ್ಲಸ್ ಚಾರ್ಜಸ್, ಫುಡ್ ಚಾರ್ಜಸ್ ಎಲ್ಲ ಕೊಟ್ಟಾಗ ಅದು ಇದೇ ರೀತಿ ಮಾಡಿ ಕೊಡ್ಬೇಕು ಅಂದಾಗ ಅವರು ಫುಲ್ ಮಾಡಿ ಕೊಟ್ರು. ಸೊ ವಿದೌಟ್ ಆನಿಯನ್ ಗಾರ್ಲಿಕ್. ಸೊ ಆ ಭಕ್ತರಿಗೆ ಆಮೇಲೆ ಆಫರ್ ಮಾಡಿನೂ ಸೊ ಕೊಟ್ಟಿರೋದು. ಸೊ ರಾತ್ರಿ 10 ಗಂಟೆಗೆ ಸ್ವಲ್ಪ ಅಫ್ಕೋರ್ಸ್ ಸ್ವಲ್ಪ ವೇಟ್ ಮಾಡ್ಬೇಕಾಗ್ತದೆ, ಬಟ್ ಈ ರೀತಿಯ ಅರೇಂಜ್ಮೆಂಟ್ಸ್ ಗಳನ್ನೆಲ್ಲ ಮಾಡ್ಕೊಳ್ತಾರೆ ಭಕ್ತರು ಹೊರಗೆಲ್ಲ ಹೋಗ್ಬೇಕಾದ್ರೆ. ಸೊ ಸ್ವಲ್ಪ ಆಚೆ ಈಚೆ ಮಾಡ್ಕೊಂಡು ಭಾರತ ದೇಶದಲ್ಲಿ ಅಷ್ಟೊಂದು ಕಷ್ಟ ಇಲ್ಲ ಅನ್ನಿಸ್ತದೆ. ಹರೇ ಕೃಷ್ಣ. ಮತ್ತೆ ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಉದಾಹರಣೆಗೆ ಈಗ ಇಲ್ಲೇ ಹೋಟೆಲ್ ಅಲ್ಲಿ ಹೋದಾಗ ಮಸಾಲೆ ದೋಸೆ ಆಪ್ಷನ್ ಇರ್ತದೆ, ಪ್ಲೇನ್ ದೋಸೆ ಆಪ್ಷನ್ ಇರ್ತದೆ. ಸೊ ಇನ್ಸ್ಟೆಡ್ ಆಫ್ ಮಸಾಲೆ ದೋಸೆ ಪ್ಲೇನ್ ದೋಸೆ. ಸೊ ಆ ರೀತಿ ಎಲ್ಲ ಆಪ್ಷನ್ಸ್ ಗಳು ಇರುತ್ತದೆ ಭಾರತ ದೇಶದಲ್ಲಿ. ಅಫ್ಕೋರ್ಸ್ ನಾವು ಆದಷ್ಟು ಅನ್ಆಫರ್ಡ್ ಫುಡ್ ಗಳನ್ನು ಅವಾಯ್ಡ್ ಮಾಡಬೇಕು. ಬಟ್ ಅಫ್ಕೋರ್ಸ್ ಕೆಲವೊಮ್ಮೆ ಏನೋ ದೇಶ ಕಾಲ ಪಾತ್ರ, ಭಕ್ತರು ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಮಾಡೋದಿದ್ರೆ ಸಹ ಅಟ್ಲೀಸ್ಟ್ ಆನಿಯನ್ ಗಾರ್ಲಿಕ್ ಮಾಂಸಾಹಾರ ಇದನ್ನೆಲ್ಲ ದೂರ ಇಡಬೇಕು. ರಾಜಸಿಕ ತಾಮಸಿಕ ಫುಡ್ಗಳು ಇಲ್ಲದಿದ್ರೆ ಅದು ಪ್ರಜ್ಞೆಯನ್ನು ತುಂಬಾ ಎಫೆಕ್ಟ್ ಮಾಡ್ತಿದೆ. ಐ ಹೋಪ್ ಆನ್ಸರ್ಡ್ ಕ್ವಶನ್. ದಯವಿಟ್ಟು ಕ್ಷಮಿಸಿ ಮಾತಾಜಿ, ಇದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ಬಟ್ ನೀವು ಸರಿನೇ ಇದೆ. ಯಾಕಂದ್ರೆ ನಾವು ಒಂದ್ಸಲ ಹೋದಾಗ ಅನ್ಅವೈಲಬಲ್ ಆಗುತ್ತೆ. ನಾವು ಮೊದ್ಲಿಂದಲೂ ತಿನ್ನಲ್ಲ ಆನಿಯನ್, ನಾವು ಕಷ್ಟಪಟ್ಟು ಬಿಟ್ಟಿಲ್ಲ, ಮೊದ್ಲಿಂದಲೂ ತಿಂತಾ ಇಲ್ಲ. ಆದ್ರೆ ಇವತ್ತೊಂದ್ಸಲ ಅನ್ಅವೈಲಬಲ್ ಬಂದಾಗ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಇವತ್ತೊಂದ್ಸಲ ನಮ್ಗೆ ಆಹಾರ ಇಲ್ಲ ಅಂದ್ರೆ ಇರಕ್ಕಾಗೋದಿಲ್ಲ, ಆತರ ಇರುತ್ತೆ. ಬಟ್ ಅದೇ ನೀವ್ ಹೇಳಾಗೆ ನಾವು ಮೊಸರನ್ನ ಅದು ಇದು ಎಲ್ಲ ಅದೇ ಇದು ತುಂಬಾ ಆಪ್ಷನ್ಸ್ ಗಳು ಇದೆ. ಟ್ರಾವೆಲಿಂಗ್ ಅಲ್ಲಿ ಸ್ವಲ್ಪ ಈ ತರ ಪ್ರಾಬ್ಲಮ್ ಆಗೋದು ಆಗ್ತದೆ. ಟ್ರಾವೆಲಿಂಗ್ ಅಲ್ಲಿ ಕರೆಕ್ಟ್ ನೀವು ಹೇಳಿದ್ದು. ಇದು ನಾನು ಜರ್ಮನಿಗೆಲ್ಲ ಹೋದಾಗ ಇದು ಅದು ಪೇಸ್ಟ್ ಟೈಪ್ ಸಿಗ್ತದೆ, ಲೆಮನ್ ಪೇಸ್ಟ್, ಲೆಮನ್ ರೈಸ್ ಪೇಸ್ಟ್ ಆ ಟೈಪ್ ಎಲ್ಲ ತಗೊಂಡು ಹೋಗಿರೋದು. ಸೊ ಅದನ್ನ ಅಫ್ಕೋರ್ಸ್ ನಾವು ಆಫರ್ ಮಾಡಿ ತಿಂತಾ ಇದ್ದೆ.
ಅದನ್ನ ಕುಕ್ ಮಾಡಿ ರೈಸ್ ಮಾಡಿ ಕುಕ್ ಮಾಡೋದು. ಸೊ ಓನ್ಲಿ ರೈಸ್ ನಾವು ತಗೋಬಹುದು ಹೊರಗಡೆ ಹೋದಾಗ. ಆ ಪೇಸ್ಟ್ ಅನ್ನು ಮಿಕ್ಸ್ ಮಾಡಿದಾಗ ಅದು ಪುಳಿಯೋಗರೆ ಪೇಸ್ಟ್ ಅಥವಾ ಲೆಮನ್ ರೈಸ್ ಪೇಸ್ಟ್ ಆ ಟೈಪ್ ಎಲ್ಲ ಸಿಕ್ತದೆ. ಸೊ ರೆಡಿಮೇಡ್ ನಾವು ವಿ ಹ್ಯಾವ್ ಸೋ ಮೆನಿ ಆಪ್ಷನ್ಸ್. ಸೊ ಸ್ವಲ್ಪ ನಾವು ಪ್ಲಾನಿಂಗ್ ಮಾಡ್ಕೊಂಡ್ರೆ ಆಗ್ತದೆ, ಸಾಧ್ಯ ಇದೆ. ಹರೇ ಕೃಷ್ಣ. ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ನನ್ನ ಕಡೆಯಿಂದ ಇಲ್ಲ ಪ್ರಭುಜಿ, ಬೇರೆ ಯಾರಿಗಾದ್ರೂ ಇದೆಯಾ? ಹಾ, ಓಕೆ. ಪ್ರಶ್ನೆ ಇಲ್ಲ ಅನ್ಸುತ್ತೆ. ವೈಷ್ಣವ ಪ್ರಣಾಮದೊಂದಿಗೆ ಕ್ಲಾಸ್ ಅನ್ನು ಮುಗಿಸೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕಿ ಜಯ. ಶೀಲಾ ಪ್ರಭುಪಾದ್ ಕಿ ಜಯ. ಶೀಲ ಗುರುದೇವ್ ಕಿ ಜಯ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಏನೋ ಆನ್ಸರ್ ಕೊಡೋದ್ರಲ್ಲಿ ಏನಾದ್ರೂ ತಪ್ಪಾದ್ರೆ ಕ್ಷಮಿಸಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರೇ ಕೃಷ್ಣ.